ನಮಸ್ತೆ. ಆಚಾರ್ಯ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ರೀಸೆಂಟ್ಲಿ ನಿಮಗೆ ಎಲ್ಲರಿಗೂ ಗೊತ್ತಾಗಂಗೆ ನೋಟಿಫಿಕೇಶನ್ ಆಗಿದೆ. ಮೇದಲ್ಲಿ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ಅನೌನ್ಸ್ ಆಯ್ತು. ಸೊ ಹಾಗಿದ್ಮೇಲೆ ಹಿಸ್ಟ್ರಿ ಅನ್ನೋದು ಕೆಲವೊಬ್ರು ಹೇಗಾಗಿಬಿಟ್ಟಿದೆ ಅಂದ್ರೆ ಮಿಸ್ಟ್ರಿ ಆಗಿಬಿಟ್ಟಿದೆ. ಸೊ ಆಚಾರ್ಯ ಸಂಸ್ಥೆಯಿಂದ ಇವತ್ತು ಈ ಸಂಚಿಕೆಯಿಂದ ಏನ್ ಮಾಡೋಣ ಅಂದ್ರೆ ಆ ಮಿಸ್ಟ್ರಿ ಅಂತ ನಾವೇನ್ ಕನ್ಸಿಡರ್ ಮಾಡಿ ಅದನ್ನ ಡಿಕೋಡ್ ಮಾಡೋಣ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಆದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ನ ಯಾವ ತರ ಸಾಲ್ವ್ ಮಾಡ್ಬೇಕು, ಕ್ವಶನ್ ಯಾವ ರೀತಿ ಬರ್ತಾ ಇದೆ, ಅದ್ರ ಪ್ಯಾಟರ್ನ್ ಏನ್, ನೇಚರ್ ಏನ್, ಕ್ವಶನ್ಸ್ ಎಲ್ಲಿಂದ ರೈಸ್ ಆಗುತ್ತೆ, ಅದಕ್ಕೆ ಸೋರ್ಸ್ ಏನ್, ಅದ್ರ ಬಗ್ಗೆ ಸ್ವಲ್ಪ ಏನ್ ಮಾಡೋಣ ಫಸ್ಟ್ ಡಿಸ್ಕಸ್ ಮಾಡಿ. ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ನ ತಗೊಂಡಾಗ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಏನ್ಸಿಯಂಟ್ ಇರ್ಲಿ, ಮೆಡಿವಲ್ ಇರ್ಲಿ, ಮಾಡರ್ನ್ ಇರ್ಲಿ ಜಾಸ್ತಿ ಕನ್ಸೆಪ್ಚುಯಲ್ ಕೇಳ್ತಾ ಇದ್ರು, ಪರಿಕಲ್ಪನೆಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಆ ಕನ್ಸೆಪ್ಟ್ಸ್ ಜೊತೆಗೆ ಏನಾಗ್ತಾ ಇದೆ, ಫ್ಯಾಕ್ಟ್ಸ್ ಕೂಡ ಕೇಳ್ತಾ ಇದ್ದಾರೆ, ಟೈಮ್ ಲೈನ್ಸ್ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಇದರಲ್ಲಿ ಯಾವ ಒಂದು ಸಂಘಟನೆ ನಡೀತು, ಯಾವ ಒಂದು ಘಟನೆ ನಡೆದು ಹೋಗಿದೆ, ಆ ಘಟನೆ ಏನಕ್ಕೆ ನಡೀತು, ಈ ರೀತಿಯಾಗಿ ಫ್ಯಾಕ್ಟ್ಸ್ ಕೂಡ ಏನ್ ಮಾಡ್ತಾ ಇದ್ದಾರೆ, ಇವಾಗ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಇವಾಗ ಕ್ವಶನ್ ಯಾವ ರೀತಿ ರೈಸ್ ಆಗುತ್ತೆ, ಈಗ ಏನ್ಸಿಯಂಟ್ ತಗೊಳ್ಳಿ ಇಲ್ಲ ಮೆಡಿವಲ್ ತಗೊಳ್ಳಿ. ಏನ್ಸಿಯಂಟ್ ಮೆಡಿವಲ್ ತಗೊಂಡಾಗ ಏನಾಗುತ್ತೆ, 3 ರೀತಿಯ ಕ್ವಶನ್ ಡಿವೈಡ್ ಆಗುತ್ತೆ. ಯಾವ ತರ ಡಿವೈಡ್ ಆಗುತ್ತೆ ಅಂದ್ರೆ ಫಸ್ಟ್ ಪೊಲಿಟಿಕಲ್ ಹಿಸ್ಟ್ರಿ. ಅಂದ್ರೆ ಒಂದು ರಾಜಮನೆತನ ಇತ್ತು ಅಂದ್ರೆ ಆ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಇರುತ್ತೆ, ಚರಿತ್ರೆ ಇರುತ್ತೆ, ಅದ್ರ ಬಗ್ಗೆ ಕೇಳ್ತಾರೆ. ಯಾವ ಒಬ್ಬ ರಾಜ ಬಂದ, ಅವನ ಕೊಡುಗೆಗಳೇನು, ಅವನ ಕಾಂಟ್ರಿಬ್ಯೂಷನ್ ಏನು. ಉದಾಹರಣೆಗೆ ನಳಂದವನ್ನ ಸ್ಥಾಪನೆ ಮಾಡಿದ್ಯಾರು, ವಿಕ್ರಮಶೀಲವನ್ನ ಸ್ಥಾಪನೆ ಮಾಡಿದ್ಯಾರು, ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಪೊಲಿಟಿಕಲ್ ಹಿಸ್ಟ್ರಿ ಮೇಲೆ. ಏನ್ಸಿಯಂಟ್ ಮತ್ತು ಮೆಡಿವಲ್ ಅಂತ ಬಂದಾಗ ಮಾತ್ರ. ಅದಾದ್ಮೇಲೆ ಆರ್ಟ್ ಪ್ಲಸ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ಈ ಒಂದು ಮೂರ್ತಿ ನಮ್ಗೆ ಎಲ್ಲಿ ಸಿಕ್ಕಿದೆ, ಆ ಒಂದು ವಾಸ್ತುಶಿಲ್ಪ ವೈಶಿಷ್ಟ್ಯತೆಗಳೇನು, ಈ ದೇವಸ್ಥಾನವನ್ನ ಯಾರ ನಿರ್ಮಾಣವನ್ನ ಮಾಡಿದ್ದಾರೆ, ಈ ರೀತಿಯಾಗಿ ಏನ್ ಮಾಡ್ತಾರೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಎಲ್ಲಿ, ಆರ್ಟ್ ಪ್ಲಸ್ ಆರ್ಕಿಟೆಕ್ಚರ್ ಮೇಲೆ. ಅದನ್ನ ಬಿಟ್ರೆ ಮತ್ತೆ ಅದು ಸೊಸೈಟಿ ಪ್ಲಸ್ ಇಕಾನಮಿ. ಅಂದರೆ ಪ್ರಾಚೀನ ಭಾರತ ಮತ್ತೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ವ್ಯವಸ್ಥೆ ಇತ್ತು, ಆರ್ಥಿಕ ವ್ಯವಸ್ಥೆ ಇತ್ತು, ಯಾರ ಜೊತೆಗೆ ಒಂದು ವ್ಯಾಪಾರ ಕೇಂದ್ರಗಳು, ವ್ಯಾಪಾರ ಸಂಬಂಧಗಳನ್ನ ಹೊಂದಿದ್ರು ಈ ಒಂದು ರಾಜಮನೆತನ. ಉದಾಹರಣೆಗೆ ಚೋಳರು ಇರ್ಬೋದು, ಇಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ಹೌದಾ. ಸೊ ಸಾಮಾಜಿಕ ವ್ಯವಸ್ಥೆ, ಯಾವ ರೀತಿ ಸಾಮಾಜಿಕ ವ್ಯವಸ್ಥೆ, ಉದಾಹರಣೆಗೆ ವೇದಿಕ್ ಸಮಾಜದಲ್ಲಿ ಯಾವ ರೀತಿಯಾದಂತಹ ಸಮಾಜ ಇತ್ತು, ಆಗಿನ ಕಾಲಘಟ್ಟದಲ್ಲಿ ಇದ್ದಂತಹ ಕೆಲವೊಂದು ವೈಶಿಷ್ಟ್ಯತೆಗಳನ್ನು ಇಲ್ಲ ಕಂಪ್ಯಾರಿಸನ್ ಮಾಡ್ತಾರೆ, ಯಾವುದು ಅರ್ಲಿ ವೇದಿಕೆಗೆ ಮತ್ತೆ ಲೇಟರ್ ವೇದಿಕೆ. ಸೊ ಏನ್ಸಿಯಂಟ್ ಮತ್ತು ಮೆಡಿವಲ್ ಅಂತ ಬಂದಾಗ ಏನಾಗುತ್ತೆ, ಈ ರೀತಿ ಕ್ವಶನ್ ಡಿವೈಡ್ ಆಗುತ್ತೆ. ಒಂದು ಪೊಲಿಟಿಕಲ್ ಹಿಸ್ಟ್ರಿ, ಆ ರಾಜಕೀಯ ಚರಿತ್ರೆ ಅಂತ ಇರುತ್ತಲ್ಲ, ಒಂದು ರಾಜಮನೆತನದ್ದು, ಅಶೋಕನ ಮೇಲೆ ಕೇಳೋದಾಗಿರ್ಬಹುದು, ಇಲ್ಲ ಅಕ್ಬರ್ ಮೇಲೆ ಕೇಳೋದಾಗಿರ್ಬೋದು, ಇಲ್ಲ ಶ್ರೀಕೃಷ್ಣ ದೇವರಾಯನ ಮೇಲೆ ಕೇಳೋದಾಗಿರ್ಬೋದು, ಇಲ್ಲ ಶಿವಾಜಿ ಮೇಲೆ ಕೇಳೋದಾಗಿರ್ಬೋದು. ಈ ರೀತಿ ಪ್ರಶ್ನೆಗಳು ಬರುತ್ತೆ. ಆರ್ಟ್ ಪ್ಲಸ್ ಆರ್ಕಿಟೆಕ್ಚರ್. 2025ರಲ್ಲಿ ಒಂದು ಕ್ವಶನ್ ಬಂದ ಪ್ರಶ್ನೆವನ್ನು ನೋಡಿದೀವಿ ನಾವು. ಡ್ಯಾನ್ಸಿಂಗ್ ಗರ್ಲ್ ಮೊಹೆಂಜೋದಾರೋ ಯಾವ ಒಂದು ಮೆಟಲ್ ಇಂದ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ, ಹೌದಾ. ಸೊ ಅದಕ್ಕೆ ಕೇಳ್ತಾರೆ. ಇಲ್ಲ ಇನ್ನೊಂದು ಪ್ರಶ್ನೆಯನ್ನು 2025ರಲ್ಲಿ ಆರ್ಟ್ ಅಲ್ಲಿ ಅಂದ್ರೆ ಕಲೆಯಲ್ಲಿ ಒಂದು ಮಹಾವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ, ಅವ್ರು ಯಾರು, ಎಲ್ಲಿ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆರ್ಟ್ ಆರ್ಕಿಟೆಕ್ಚರ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊಸೈಟಿ ಪ್ಲಸ್ ಎಕಾನಮಿ, ಇದರ ಮೇಲೆ ಜಾಸ್ತಿ ಏನಾಗಿದೆ ನಮಗೆ ಪ್ರಶ್ನೆಗಳ ಬರುತ್ತೆ. ಎಲ್ಲಿ, ಏನ್ಸಿಯಂಟ್ ಪ್ಲಸ್ ಮೆಡಿವಲ್, ಹೌದಾ. ಇವಾಗ ಏನ್ಸಿಯಂಟ್ ಅಂತ ಬಂದಾಗ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ನಾವು ಹಾಟ್ ಟಾಪಿಕ್ಸ್ ಅಂತ ಕೂಡ ಕರಿತೀವಿ, ಹೌದಾ. ಉದಾಹರಣೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ 2024 ಕ್ವಶನ್ ಇದೆ, 2025 ಕ್ವಶನ್ ಇದೆ. 2024 ಯಾವ ರೀತಿ ಕೇಳಿದರೆ, ತಾಣಗಳ ಮೇಲೆ ಕೇಳಿದ್ದಾರೆ, ಸೈಟ್ಸ್ ಮೇಲೆ ಕೇಳಿದ್ದಾರೆ. ಅಂದ್ರೆ ಒಂದೊಂದು ಪರ್ಟಿಕ್ಯುಲರ್ ತಾಣಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ವಿಶಿಷ್ಟತೆಗಳು ಸಿಕ್ಕಿರುತ್ತೆ, ಪುರಾವೆಗಳು ಸಿಕ್ಕಿರುತ್ತೆ, ಎವಿಡೆನ್ಸ್ ಸಿಗುತ್ತೆ. ಇವಾಗ ಮೊಹೆಂಜೋದಾರೋ ಆಗಿರ್ಬೋದು, ಹರಪ್ಪ ಆಗಿರ್ಬೋದು, ಕಾಲಿಬಂಗನ್ ಆಗಿರ್ಬೋದು, ರಾಕಿಗಡಿ, ದುಲಾವಿರ, ಲೋತಾಲು, ಈ ಕೆಲವೊಂದು ತಾಣಗಳಿರುತ್ತೆ. ಆ ತಾಣಗಳಲ್ಲಿ ವಿಶಿಷ್ಟತೆ ಇರುತ್ತೆ. ಲೋತಾಲ್ ಏನ್ ಸಿಕ್ಕಿದೆ ನಮಗೆ, ಡಾಕ್ ಯಾರ್ಡ್, ಬಂದರ ನಗರ ಅಂತ ಕೂಡ ಕರೆಯಲಾಗುತ್ತೆ. ಅದು ಎಲ್ಲಿ. ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ, ಕೆಲವೊಂದು ತಾಣಗಳ ಮೇಲೆ ಕೇಳ್ತಾರೆ. ಸೊ ಇಂಡಸ್ ವ್ಯಾಲಿ ಸೊಲ್ಯೂಷನ್ ಇಂಪಾರ್ಟೆಂಟ್. ಇವಾಗ ಸೊಸೈಟಿ ಅಂತ ಹೇಳಿದೆ, ಹೌದಾ. ಅಲ್ಲಿ ಏನಾಗುತ್ತೆ ನಿಮ್ಗೆ, ವೇದಿಕ್ ಪೀರಿಯಡ್, ವೇದಗಳ ಮೇಲೆ ಕ್ವಶನ್ ರೈಸ್ ಆಗಿದೆ. 4 ವೇದಗಳ ಮೇಲೆ ಆಗ್ಬೋದು, ಇಲ್ಲ ಸಾಮಾಜಿಕ ವ್ಯವಸ್ಥೆ ಮೇಲೆ ಆಗ್ಬೋದು, ಇಲ್ಲ ಆರ್ಥಿಕ ವ್ಯವಸ್ಥೆ ಮೇಲೆ ಆಗ್ಬೋದು, ಹೌದಾ. ಅದಾಯ್ತು. ಅದಾದ್ಮೇಲೆ ಜೈನಿಸಂ, ಬುದ್ಧಿಸಂ ಪ್ರತಿ ವರ್ಷ ಕ್ವಶನ್ ಕೇಳಿದ್ದಾರೆ. 2024ರಲ್ಲಿ ಮಾತ್ರ ಇಲ್ಲ,
ಆದ್ರೆ ಪ್ರತಿ ವರ್ಷ ಏನಾಗುತ್ತೆ ನಿಮಗೆ ಕ್ವಶನ್ ಕೇಳ್ತಾರೆ. 25ರಲ್ಲಿ ಮಾತ್ರ ಇಲ್ಲ, 24ರಲ್ಲಿ ಕ್ವಶನ್ ಇದೆ. ನ್ಯಾಯಪುತ್ತ, ತಥಾಗತ, ಶಾಕ್ಯಮುನಿ ಯಾರೇ ಕರಿತಾ ಇದ್ರು. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಮುಂಚೆ ನಾವು ಕನ್ಸೆಪ್ಟ್ಸ್ ನ ಕ್ಲಾರಿಟಿ ಬೇಕು ನಮ್ಗೆ. ಇಲ್ಲಿ ಸುಮ್ನೆ ನಾವು ಯಾವ್ದೋ ಒಂದು ತಗೊಂಡ್ ಬಂದು ನಾವು ಇಲ್ಲಿ ಅಟೆಂಪ್ಟ್ ಮಾಡ್ತೀವಿ ಅಂದ್ರೆ UPSC ಅದು ಆಗೋದಿಲ್ಲ. ನಾಲೆಜ್ ಅಕ್ಯುಮುಲೇಟ್ ಆಗ್ತಾ ಬರ್ಬೇಕು. ಅವಾಗ ಮಾತ್ರ ಏನಾಗುತ್ತೆ, ಈ ತರ ಕ್ವಶನ್ಸ್ ನಾವು ಕ್ಲಿಯರ್ ಮಾಡ್ಬೋದು. 1ನೇ ಶತಮಾನದಲ್ಲಿ ಚೈನಾಗ್ ಹೋದಂತ ಒಬ್ಬ ಯಾತ್ರಿಕ ಯಾರು ಅಂತ ಕೇಳ್ತಾರೆ ಅಂದ್ರೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕು ನಿಮ್ಗೆ, ಜೊತೆಗೆ ಕನ್ಸೆಪ್ಟ್ಸ್ ಅರ್ಥ ಆಗಿರ್ಬೇಕು. ಅವಾಗ ಮಾತ್ರ ಏನಾಗುತ್ತೆ, ಈ ರೀತಿಯಾದಂತ ಕ್ವಶನ್ಸ್ ಅಂದ್ರೆ ಇವಾಗ ಏನು ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಲ್ಲ, ಆ ರೀತಿ ಪ್ರಶ್ನೆಗಳನ್ನ ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಜೈನಿಸಂ, ಬುದ್ಧಿಸಂ ಆಯ್ತು, ಮೌರ್ಯನ್ಸ್ ಮೇಲೆ ಕ್ವಶನ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಎಸ್ಪೆಷಲಿ ಯಾರ ಮೇಲೆ? ಅಶೋಕನ ಮೇಲೆ ಬಂದಿದೆ, 25ರಲ್ಲೇ ಬಂದಿದೆ. ರಾಜುಕ, ಯುಕ್ತ, ಪ್ರಾದೇಶಿಕ ಯಾರು ಅಂತ ಕೇಳಿದ್ದಾರೆ. ಯಾರು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಅವರು. ಥರ್ಡ್ ಪಿಲ್ಲರ್ ಎಡಿಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಶೋಕನ ಮೇಲೆ. ಗುಪ್ತಾಸ್, ಗೋಲ್ಡನ್ ಏಜ್ ಅಂತ ಕರೀತಾರೆ ಆನ್ಸಿಯಂಟ್ ಇಂಡಿಯಾದ. ಯಾಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರ್ಬೋದು, ಪ್ರತಿಯೊಂದಕ್ಕೂ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ. ಇದು ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಇದರಲ್ಲಿ ಆನ್ಸಿಯಂಟ್ ಅಂತ ಬಂದಾಗ. ಇವಾಗ ಮೆಡಿವಲ್ ಅಂತ ಬರುತ್ತೆ. ಮೆಡಿವಲ್ ಅಂತ ಬಂದಾಗ ಕೂಡ ಅಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಕೇಳ್ತಾರೆ. ಡೆಲ್ಲಿ ಸುಲ್ತಾನೇಟ್ ಮೇಲೆ ಕೇಳ್ಬೋದು, ಮುಗಲ್ಸ್ ಮೇಲೆ ಕೇಳ್ಬೋದು, ವಿಜಯನಗರದ ಮೇಲೆ ಕೇಳ್ಬೋದು, ಮರಾಠ ಎಂಪೈರ್ ಮೇಲೆ ಕೇಳ್ಬೋದು. ಸೊ ಪೊಲಿಟಿಕಲ್ ಹಿಸ್ಟ್ರಿ ಕೇಳ್ತಾರೆ. ಅಲ್ಲಿ ಕೂಡ ನಿಮ್ಗೆ ಮತ್ತೆ ಆರ್ಟ್ ಆರ್ಕಿಟೆಕ್ಚರ್ ಬರುತ್ತೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ ನಾವು, ಅದು ಕೇಳ್ತಾರೆ. ರಿಲಿಜಿಯಸ್ ಪಾಲಿಸೀಸ್ ಆಫ್ ಅಕ್ಬರ್ ಮೇಲೆ ಕ್ವಶನ್ ಕೇಳ್ತಾರೆ. ಇಬಾದತ್ ಖಾನ ಆಗಿರ್ಬೋದು, ದಿನೇ ಇಲಾಹಿ ಆಗಿರ್ಬೋದು, ಸೂಲೆ ಕುಲ್ ಆಗಿರ್ಬೋದು, ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಹೌದಾ? ಅವಾಗಿನ ಸೊಸೈಟಿ ಮತ್ತೆ ಎಕಾನಮಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಚೋಳಾಸ್ ಅವ್ರ ಮೇಲೆ ಕ್ವಶನ್ಸ್ ಬರುತ್ತೆ. 25ದಲ್ಲಿ ಕ್ವಶನ್ ಕೇಳಿದ್ದಾರೆ ಚೋಳಾಸ್ ಮೇಲೆ. ಹೌದಾ? ಇದೆಯಲ್ಲಿ ಮೆಡಿವಲ್ ಅಲ್ಲಿ. ಇವಾಗ ಮಾಡರ್ನ್ ಅಂತ ಬಂದಾಗ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ? ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲೆ ಕ್ವಶನ್ ಬರಲೇಬೇಕು. ಎಸ್ಪೆಷಲಿ ಯಾವುದು? 1857 ರಿವೋಲ್ಟ್. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ? 1857 ರಿವೋಲ್ಟ್ ಒಂದ್ ಸೈಡ್ ಏನ್ ಮಾಡ್ತಾರೆ? ಲೀಡರ್ಸ್, ಇನ್ನೊಂದು ಮೇಜರ್ ಸೆಂಟರ್ಸ್. ಇವ ರಾಣಿ ಲಕ್ಷ್ಮೀಬಾಯಿ ಅವರು ಎಲ್ಲಿಂದ ಆ ಒಂದು ಸಿಪಾಯಿ ದಂಗೆಯನ್ನ ಮುನ್ನಡೆಸ್ತಾ ಇದ್ರು. ತಾತ್ಯಾ ತೋಪ್ ಎಲ್ಲಿಂದ ಫೈಟ್ ಮಾಡ್ತಾ ಇದ್ರು. ನಾನಾ ಸಾಹೇಬ್ ಎಲ್ಲಿಂದ ಫೈಟ್ ಮಾಡ್ತಾ ಇದ್ದ. ಭಕ್ತ ಖಾನ್ ಎಲ್ಲಿಂದ ಮುನ್ನಡೆಸ್ತಾ ಇದ್ದ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ 1857 ರಿವೋಲ್ಟ್. ಅದಾದ ಮೇಲೆ ಕೆಲವೊಂದು ಏನಾಗುತ್ತೆ, ಬ್ರಿಟಿಷರು ಆಡಳಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಗೊಂಡ್ ಬರ್ತಾರೆ. ಅಂದ್ರೆ ಮುಂಬರುವ ಕಾಲದಲ್ಲಿ ಈ ರೀತಿಯಾದಂತ ದಂಗೆಗಳು ಆಗಬಾರದು ಅನ್ನೋದಕ್ಕೋಸ್ಕರ ಆ ಬದಲಾವಣೆಗಳ ಮೇಲೆ ಕನ್ಸೆಪ್ಚುಯಲ್ ಕೇಳ್ತಾರೆ. ಇಲ್ಲಿ ಫ್ಯಾಕ್ಟ್ಸ್ ಆಯ್ತು, ಅಲ್ಲಿ ಕನ್ಸೆಪ್ಚುಯಲ್ ಕೇಳ್ತಾರೆ. ಅದಾದ ಮೇಲೆ ಇಂಪಾರ್ಟೆಂಟ್ ಕೀ ಲೀಡರ್ಸ್. 2025ದಲ್ಲಿ ಕ್ವಶನ್ ಇದೆ. ರಾಜಾರಾಮ್ ಮೋಹನ್ ರಾಯಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವ್ರ ಮೇಲೆ ಕ್ವಶನ್ ಕೇಳ್ತಾರೆ. ದಯಾನಂದ್ ಸರಸ್ವತಿ ಆಗಿರ್ಬೋದು, ಸರ್ ಸೈಯದ್ ಅಹಮದ್ ಖಾನ್ ಆಗಿರ್ಬೋದು, ದಾದಾಬಾಯಿ ನರೋಜಿ ಆಗಿರ್ಬೋದು. ಇವರಲ್ಲಿ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಟೈಮ್ ಅಲ್ಲಿ ಇದ್ದಂತಹ ಕೆಲವೊಂದು ಪ್ರಮುಖ ನಾಯಕರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನ ನೀವು ಮತ್ತೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕಂಪ್ಲೀಟ್ ಇವಾಗ 1885 ಅಂದ್ರೆ INC ಸ್ಥಾಪನೆ ಆದ ನಂತರ ಅಲ್ಲಿ ಕೂಡ ಹಲವಾರು ನಾಯಕರು ಬರ್ತಾರೆ ನಮ್ಗೆ. ತಿಲಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಜವಾಹರ್ಲಾಲ್ ನೆಹರು ಮೇಲೆ ಕ್ವಶನ್ ಇರ್ಬೋದು. ಅವ್ರ ಮೇಲೆ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹೌದಾ? ಅದಾದ್ಮೇಲೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಇವಾಗ ಮೂವ್ಮೆಂಟ್ಸ್ ನಡೆಯುತ್ತೆ, ಇಂಪಾರ್ಟೆಂಟ್ ಮೂವ್ಮೆಂಟ್ಸ್ ಆಗಿರ್ಬೋದು. ಉದಾಹರಣೆಗೆ ಸ್ವದೇಶಿ ಮೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಫಿಲಿಮ್ಸ್ಗೆ. ಮೇನ್ಸ್ ಅಲ್ಲೂ ಕ್ವಶನ್ ಬಂದಿದೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಖಿಲಾಫತ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು. ಈ ಮೂವ್ಮೆಂಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂತ ಓದ್ತೀವಿ ನಾವು. ಹೌದಾ? ಉದಾಹರಣೆಗೆ ಆಕ್ಟ್ಸ್. ಇವಾಗ ತುಂಬಾ ಆಕ್ಟ್ಸ್ ಬರುತ್ತೆ, ಅದನ್ನ ಹೇಗೆ ನೆನ್ಪಿಡೋದು? ಎಲ್ಲಾ ಆಕ್ಟ್ಸ್ ಪ್ರೊವಿಷನ್ಸ್ ನೆನ್ಪಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಕೆಲವೊಂದು ಆಕ್ಟ್ಸ್ ಇರುತ್ತೆ, ಅದನ್ನ ನೀವೇನಾದ್ರೂ ಕರೆಕ್ಟ್ ನೆನ್ಪಿಟ್ರೆ ಎಲಿಮಿನೇಟ್ ಮಾಡುವುದರ ಮೂಲಕ ನೀವೇನ್ ಮಾಡ್ಬೋದು? ಆ ಪ್ರಶ್ನೆ ಅಟೆಂಪ್ಟ್ ಮಾಡ್ಬೋದು. ಉದಾಹರಣೆಗೆ 1813 ಆಕ್ಟ್, 1833 ಆಕ್ಟ್, 1853 ಆಕ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 1833ದಲ್ಲಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗಿದ್ದಂತ ಏಕಸ್ವಾಮ್ಯ ಹಕ್ಕನ್ನು ರದ್ದುಪಡಿಸ್ತಾರೆ. ಟ್ರೇಡ್ ವಿತ್ ಇಂಡಿಯಾ ಅಂಡ್ ಟ್ರೇಡ್ ವಿತ್ ಚೈನಾ ಇದು ಬಿಟ್ಟು. 53ದಲ್ಲಿ ಕಂಪ್ಲೀಟ್ಲಿ ಮೊನೋಪೊಲಿ ಏನಾಗುತ್ತೆ, ಅಬೋಲಿಷ್ ಮಾಡ್ತಾರೆ, ಆ ಏಕಸ್ವಾಮ್ಯವನ್ನ ರದ್ದು ಮಾಡ್ತಾರೆ.
ಆದ್ರೆ ನೀವಲ್ಲಿ ಓದ್ತಿರ್ಬೇಕಾದ್ರೆ ಆ ಏಕಸ್ವಾಮ್ಯವನ್ನ ರದ್ದುಗೊಳಿಸೋದಕ್ಕೆ ಕಾರಣ ಏನಂತ ನೀವು ಹುಡುಕ್ಬೇಕು. ಅವಾಗ ಮಾತ್ರ ಏನಾಗುತ್ತೆ, ಅದು ನಿಮ್ಗೆ ನೆನ್ಪುಳಿಯುತ್ತೆ. ನೆಪೋಲಿಯನ್ ಬೋನಾಪಾರ್ಟ್ ಬಂದಿದ್ದ, ಅವನಿಂದ ಬೇರೆ ಬೇರೆ ಕಡೆ ಇದ್ದಂತಹ ಕೊಲೋನೀಸ್ ಅಲ್ಲಿ ಅಟ್ಯಾಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಬೇರೆ ಬೇರೆ ಬಿಸಿನೆಸ್ ಮನ್ಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ರಿ, ಇವಾಗ ಇಲ್ಲಿ ಏಕಸ್ವಾಮ್ಯ ರದ್ದುಗೊಳಿಸಲಾಗುತ್ತೆ. ಅದು ಆಯ್ತು, ಆ ಆಕ್ಟ್ ಆಯ್ತು. ಆಮೇಲೆ ಮಾರ್ಲೆಮೆಂಟ್ ರಿಫಾರ್ಮ್ಸ್ 1909, 1919 ಮಾಂಟೆಗೊ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆಗಿರ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಆಗಿರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಆ ಆಕ್ಟ್ ಗೆ ಸಂಬಂಧಪಟ್ಟಂತಹ ಪ್ರಾವಿಷನ್ಸ್ ನೆನ್ಪಿಟ್ಬಿಡೋದು. ಅವಾಗ ಏನಾಗುತ್ತೆ, ನಿಮ್ಗೆ ಅದು ನೆನಪಿರುತ್ತೆ. ಬೇರೆ ಆಕ್ಟ್ ನೆನಪಿರಲಿಲ್ಲ ಕೂಡ ಏನ್ ಮಾಡ್ತೀರಾ ನೀವು, ಎಲಿಮಿನೇಟ್ ಮಾಡುವುದರ ಮೂಲಕ ಏನ್ ಮಾಡ್ತೀರಾ, ನೀವಲ್ಲಿ ಆನ್ಸರ್ನ ನೀವು ಕಂಡುಹಿಡಿಬಹುದು. ಸೊ ಹೀಗಾಗಿ ನಮ್ಗೆ ಏನಾಗಿದೆ, ಇವಾಗ ಕನ್ಸೆಪ್ಚುಯಲ್ ಕ್ಲಾರಿಟಿ ಜೊತೆಗೂ ಕೂಡ ಏನಾಗುತ್ತೆ, ಟೈಮ್ ಲೈನ್ಸ್, ಫ್ಯಾಕ್ಟ್ಸ್ ಕೇಳ್ತಾ ಇದ್ದಾರೆ. ಮತ್ತೆ ಫ್ಯಾಕ್ಟ್ಸ್ ಅವರಲ್ಲಿ ಕೇಳ್ತಾರೆ ಅಂದ್ಮೇಲೆ ಸುಮ್ಮನೆ ತಂದ್ಬಿಟ್ಟು ಕ್ವಶನ್ ಹಾಕೋದಿಲ್ಲ UPSC. ಕರೆಂಟ್ ಅಫೇರ್ಸ್ ಏನಾದ್ರು ನಡೆದಿರುತ್ತೆ, ಅದ್ರ ರಿಲೇಟೆಡ್ ಏನ್ ಮಾಡ್ತಾರೆ, ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಉದಾಹರಣೆಗೆ ದುಲಾವಿರಾ ತಗೊಳ್ಳಿ, ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಏನ್ ಮಾಡ್ತಾ ಇದೆ, ಕೆಲವೊಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಕೇಳ್ತಾರ? ರೀಸೆಂಟ್ಲಿ ಏನಾಗಿತ್ತು, ಇವಾಗ ಶ್ರೀ ವಿಜಯದ ಮೇಲೆ ದಾಳಿಯನ್ನು ಮಾಡಿದಂತಹ ಚೋಳ ರಾಜ ಯಾರು ಅಂತ ಕೇಳಿದ್ದಾರೆ. ಅದನ್ನ ಯಾಕೆ ಕೇಳ್ಬೇಕಿತ್ತು ಅವರು? ಯಾಕಂದ್ರೆ ರೀಸೆಂಟ್ಲಿ ಏನಾಗಿತ್ತು, ಪೋರ್ಟ್ ಬ್ಲೇರ್ ನ ಶ್ರೀ ವಿಜಯಂ ಅಂತ ಏನ್ ಮಾಡಿದ್ರು, ಅದನ್ನ ರೀನೇಮ್ ಮಾಡಿದ್ದಾರೆ. ನಾನ್ ಕೋಆಪರೇಷನ್ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದೇ ಟಾಪಿಕ್ ಮೇಲೆ 2 ಪ್ರಶ್ನೆಗಳು. ಯಾಕೆ? 2022 100 ಇಯರ್ಸ್ ಆಗಿ ಹೋಗಿತ್ತು. ಸೊ ಈ ರೀತಿಯಾಗಿ 50 ಇಯರ್ಸ್, 25 ಇಯರ್ಸ್, 75 ಇಯರ್ಸ್, 100 ಇಯರ್ಸ್ ಆಗಿರುತ್ತೆ. ಸೊ ಹೀಗಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ನೀವು ಹಿಸ್ಟ್ರಿ ಅಂದ ತಕ್ಷಣ ಒಮ್ಮೆ ಸ್ಟ್ಯಾಟಿಕ್ ಅಂತ ತಿಳ್ಕೊಬೇಡಿ. ಕರೆಂಟ್ ಅಫೇರ್ಸ್ ರಿಲೇಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಗೆ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ ಓದಿದಾಗ ಅಂದ್ರೆ ಟಾಪಿಕ್ಸ್ ಯಾವ್ದು ಇಂಪಾರ್ಟೆಂಟು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಹೌದು, ಹಾಗಂತ ಹೇಳ್ಬಿಟ್ಟು ಬೇರೆ ಟಾಪಿಕ್ಸ್ ಮೇಲೆ ಬರಲ್ಲ ಅಂತಿಲ್ಲ, ಆದ್ರೆ ಬರುವಂತಹ ಚಾನ್ಸಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಹೌದಾ? ಸೊ ಹೀಗಾಗಿ ಟಾಪಿಕ್ಸ್ ನ ಫಸ್ಟ್ ನೋಡ್ಕೊಳ್ಳಿ, ಯಾವ ಟಾಪಿಕ್ ಇಂಪಾರ್ಟೆಂಟ್, ಯಾವ ಟಾಪಿಕ್. ಅಂದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಹೊರತು ಸುಮ್ಮನೆ ಓದ್ತಾ ಕೂತ್ಕೊಂಡಾಗ ಗೊತ್ತಾಗೋದಿಲ್ಲ. ಅದರ ಜೊತೆಗೆ ಮೋಸ್ಟ್ ಆಫ್ ದ ಸೆಂಟೆನ್ಸಸ್, ಫ್ಯಾಕ್ಟ್ಸ್ UPSC ಎಲ್ಲಿಂದ ಎತ್ಕೊಳ್ಳುತ್ತೆ, NCERT. NCERT ನೀವು ನೀಟಾಗಿ ಓದ್ಕೊಂಡ್ರೆ ಏನ್ಸಿಯಂಟ್, ಮೆಡಿವಲ್, ಮಾಡರ್ನ್ ಮುಗಿದೋಗ್ಬಿಡುತ್ತೆ. ಎಷ್ಟೋ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಅವಾಗಲೇ ಹೇಳಿದ್ನಿಲ್ಲ, ಯಾವುದು ತಥಾಗತ ಶಾಕ್ಯ ಮುನಿ NCERT ದಲ್ಲಿದೆ. ಮೊನ್ನೆ 2025 ಒಂದು ಅರಗಟ್ಟ ಅಂತ ಕ್ವಶನ್ ಕೇಳಿದ್ದಾರೆ, NCERT ದಲ್ಲಿ ಇದೆ. ಚೌರಿ ಚೌರದ ಮೇಲೆ ಕ್ವಶನ್ ಕೇಳ್ತಾರೆ, NCERT ದಲ್ಲಿ ಸಿಗುತ್ತೆ ನಿಮಗೆ. ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಬುಕ್ಸ್ ಓದುವಂತ ಅವಶ್ಯಕತೆ ನೀವು ಬರೋದಿಲ್ಲ ಯಾವಾಗ NCERT ದಲ್ಲಿ ನೀವು ನೀಟಾಗಿ ಓದ್ಕೊಂಡ್ರೆ. ಆ NCERT ನೀಟಾಗಿ ಓದ್ಕೊಳ್ಳೋ ಜೊತೆ ಏನಾಗುತ್ತೆ ಅಪ್ಪ ಅಂದ್ರೆ, ನಿಮ್ಗೆ ಆಚಾರ್ಯ IAS ಏನ್ ಮಾಡ್ತಾ ಇದೆ ಅಂದ್ರೆ, ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ನೋಟ್ಸ್ ಕೊಡ್ತಾ ಇದೆ. ಇದು ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, ಇದು ಆಧುನಿಕ ಭಾರತ. ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಾದ್ರೂ ಬರೀರಿ, ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಬರೀರಿ, ತೊಂದರೆ ಇಲ್ಲ. ಸ್ಟ್ಯಾಂಡರ್ಡ್ ನೋಟ್ಸ್ ನೀವು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ NCERT ಜೊತೆಗೆ ನಿಮ್ ಕ್ಲಾಸ್ ನೋಟ್ಸ್ ಇರುತ್ತೆ, ಪ್ಲಸ್ ಇಲ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ ಇನಫ್. ಅದನ್ನೇ ನೀವು ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಎಕ್ಸಾಮ್ ಹೋಗಿ. ನಮ್ದು ಏನ್ ಮಾಡ್ತೀವಿ ನಾವು, ಮಲ್ಟಿಪಲ್ ಸೋರ್ಸಸ್ ಹೋಗ್ಬಿಡ್ತೀವಿ, ಎಕ್ಸಾಮ್ ಕ್ಲಿಯರ್ ಆಗ. ಸೊ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂದ್ರೆ ಒಂದು ಸೋರ್ಸ್ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಬೇಕು, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಹೇಗ್ ಮಾಡ್ಬೇಕು, ಓನ್ಲಿ ಟಿಕ್ ಮಾಡ್ಬಿಡೋದಲ್ಲ, ಆ 4 ಆಪ್ಷನ್ ಅಲ್ಲಿ ಏನಿದೆ ಅದು ಗೊತ್ತಿರ್ಬೇಕು ತಾನೇ. ಇವಾಗ ಅಂದ್ರೆ ನಾಲೆಜ್ ಜೊತೆಗೆ ಏನಾಗ್ಬೇಕು, ನೀವು ಫ್ಯಾಕ್ಟ್ಸ್ ಕೂಡ ನೀವಾಗ ಏನ್ ಮಾಡ್ಬೇಕು, ನೆನ್ಪಿಡ್ಬೇಕು. ಸೊ ಈ ರೀತಿಯಾಗಿ ಓದಿ. ಇವಾಗ ಪ್ರಶ್ನೆಗಳನ್ನ ನೋಡೋಣ. ಅಂದ್ರೆ 2025 ಯಾವ ರೀತಿ ಪ್ರಶ್ನೆಗಳು ಅಲ್ಲಿ ಯಾಕೆ ಬಂತು, ಆ 4 ಆಪ್ಷನ್ಗಳು ಏನಕ್ಕೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದಕ್ಕೊಂದು ಆಪ್ಷನ್ ಏನಿರುತ್ತೆ, ಮತ್ತೊಂದು ಕ್ಲೋಸ್ ಇರುತ್ತೆ. ಸೊ ನೀವು ಪ್ರೀವಿಯಸ್ ಇಯರ್ಸ್ ಟ್ರೆಂಡ್ ಅನ್ನು ನೋಡಿದಾಗ ಏನಾಗಿದೆ, 2025 ತಗೊಂಡಾಗ 4 ಏನ್ಸಿಯಂಟ್ ಇಂಡಿಯಾದಿಂದ ಬಂದಿದೆ, 2 ಮೆಡಿವಲ್ ಇಂದ ಬಂದಿದೆ, 8 ಮಾಡರ್ನ್ ಇಂದ ಬಂದಿದೆ, 2 ಏನಾಗಿದೆ ಆರ್ಟ್ ಅಂಡ್ ಕಲ್ಚರ್ ಇಂದ ಬಂದಿದೆ. ಅದನ್ನ ನೀವು ಆರ್ಟ್ ಅಂಡ್ ಕಲ್ಚರ್ ಅದನ್ನ ಏನ್ಸಿಯಂಟ್ ಮೆಡಿವಲ್ ಅಲ್ಲೂ ಕನ್ಸಿಡರ್ ಮಾಡಿ. ಟೋಟಲ್ ಎಷ್ಟಿದೆ ನಿಮಗೆ, 16 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ 2024 ಮಾಡರ್ನ್ ಮೇಲೆ ಕಡಿಮೆ ಇದೆ. ಇವಾಗ ಇಲ್ಲಿ ಏನಾಗಿತ್ತು ಅಂದ್ರೆ, ಇದರಲ್ಲಿ ಗಾಂಧಿಯನ್ ಏಜ್ ಮೇಲೆ ಕ್ವಶನ್ ಕಡಿಮೆ ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೇಲೆ ಕೇಳಿದ್ದಾರೆ ಇಲ್ಲಿ.
1935. ಅದೇ ಸೇಮ್ ನ ಏನ್ ಮಾಡಿದ್ದಾರೆ 2025 ಅಲ್ಲಿ ಆ ಕ್ವಶನ್ ನ ತಗೊಂಬಂದು ಆಪ್ಷನ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೋ ವರ್ಷದಲ್ಲಿ ಆಪ್ಷನ್ ಆಗಿದ್ದಂತಹ ಒಂದು ಸ್ಟೇಟ್ಮೆಂಟ್ ಮುಂದಿನ ವರ್ಷ ಬರೋ ವರ್ಷ ಏನಾಗುತ್ತೆ ಅದು ಕ್ವಶನ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ವಶನ್ ಆಗಿ ಇದ್ದಿದ್ದು ಏನಾಗಿರುತ್ತೆ ಒಂದ್ಸಲ ಆಪ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಕ್ವಶನ್ ಆಪ್ಷನ್ ಎರಡು ಎಲ್ಲ ಒಟ್ಟಿಗೆ ಸಾಲ್ವ್ ಮಾಡಿದಾಗ ಮಾತ್ರ ಏನಾಗುತ್ತೆ ನಿಮ್ಗೆ ಮುಂದೆ ಯಾವ ರೀತಿ ಸಾಲ್ವ್ ಅಟೆಂಪ್ಟ್ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂದ್ರೆ ಅವಾಗ ಕನ್ಸೆಪ್ಚುಯಲ್ ಕ್ಲಾರಿಟಿ ಬರುತ್ತೆ ನಿಮಗೆ. ಸೊ 2025 ಏನಾಗಿದೆ 4 ಏನ್ಸಿಯಂಟ್ ಇಂಡಿಯಾದಿಂದ, 2 ಮೆಡಿವಲ್ ಇಂಡಿಯಾದಿಂದ, 8 ಮಾಡರ್ನ್ ಇಂದ, 2 ಏನಾಗಿದೆ ಆರ್ಟ್ ಅಂಡ್ ಕಲ್ಚರ್. ಟೋಟಲ್ ಏನಾಗಿದೆ ನಿಮ್ಗೆ 16 ಪ್ರಶ್ನೆಗಳನ್ನ ಕೇಳಿದೆ. ನೋಡಿ ಇಲ್ಲಿ 19, 19, 16 ಈ 2 ವರ್ಷ ಏನಾಗಿದೆ ಸ್ವಲ್ಪ ರೆಡ್ಯೂಸ್ ಆಗಿದೆ. ಎಸ್ಪೆಷಲಿ 2024 ಏನಾಗಿದೆ 10 ಬಂದಿದೆ. ಆದ್ರೆ ಇಮಿಡಿಯೇಟ್ಲಿ ಮತ್ತೆ 6 ಇನ್ಕ್ರೀಸ್ ಮಾಡಿದ್ದಾರೆ. ಈ ವರ್ಷ ಮತ್ತೆ ಇನ್ಕ್ರೀಸ್ ಆಗತ್ತೆ. ಸೊ ಇದನ್ನ ಫಾಲೋ ಮಾಡಿ. ಸೊ ಒಂದನೇ ಪ್ರಶ್ನೆ ನೋಡೋಣ. ಅಂದ್ರೆ ಮಾಡರ್ನ್ ಹಿಸ್ಟ್ರಿದಲ್ಲಿ ಏನ್ ಕ್ವಶನ್ ಅನ್ನ ಕೇಳಿದ್ದಾರೆ ಹೇಳಿದ್ರೆ ನಮಗೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಮೇಲೆ ಏನ್ ಮಾಡ್ತಾರೆ ಇವಾಗ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿದೆ. ಹೌದಾ? ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಪಟ್ಟಂತಹ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹಿ ಪೊಸೆಸ್ಡ್ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಟ್ರೆಡಿಷನಲ್ ಫಿಲಾಸಫಿಕಲ್ ಸಿಸ್ಟಮ್ಸ್ ಆಫ್ ದ ಈಸ್ಟ್. ನಾ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀನಿ, ಹಿ ವಾಸ್ ಅ ಬ್ಲೆಂಡ್ ಆಫ್ ಬೋತ್ ವೆಸ್ಟ್ ಅಂಡ್ ದ ಈಸ್ಟ್. ಪಾಶ್ಚಾತ್ಯ ಒಂದು ವಿಷಯದ ಮೇಲೂ ಕೂಡ ಅವರಿಗೆ ಏನಿತ್ತು ಒಲವಿತ್ತು, ಭಾರತೀಯ ಅಂತ ಕೆಲವೊಂದು ವಿಷಯಗಳ ಮೇಲೆ ಅವರಿಗೆ ಏನಿತ್ತು ಒಲವಿತ್ತು. ಸೊ ಹಿ ವಾಸ್ ಅ ಬ್ಲೆಂಡ್ ಆಫ್ ಬೋತ್ ವೆಸ್ಟ್ ಅಂಡ್ ದ ಈಸ್ಟ್. ಅವ್ರು ಏನ್ ಹೇಳ್ತಾರೆ, ಅಲ್ಲಿಗೆ ಒಳ್ಳೆ ವಿಷಯಗಳು ಏನಿದಾವಲ್ಲ ಪಾಶ್ಚಾತ್ಯ ದೇಶದ ಅದನ್ನ ತಗೊಳ್ಳೋಣ, ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಹಾಗಂತ ಹೇಳ್ಬಿಟ್ಟು ಅವ್ರು ಕಂಪ್ಲೀಟ್ಲಿ ಮತ್ತೆ ಇಮಿಟೇಟ್ ಮಾಡೋದಲ್ಲ. ನಮ್ಮ ಸಮಾಜಕ್ಕೆ ಏನ್ ಒಳ್ಳೇದಿರುತ್ತಲ್ಲ ಅದನ್ನ ತಗೊಳ್ಳಿ. ಈಕ್ವಾಲಿಟಿ, ಫ್ರೆಟರ್ನಿಟಿ, ಈ ತರ ಕೆಲವೊಂದು ವಿಷಯಗಳು. ಜನರಿಗೆ ಏನ್ ಮಾಡಿದ್ರೆ ಇವಾಗ ರೈಟ್ಸ್ ಅಂದ್ರೆ ಏನು, ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ರಾಜಕೀಯ ಹಕ್ಕುಗಳು ಅಂದ್ರೆ ಏನು ಅದ್ರ ಬಗ್ಗೆ ತಿಳಿಸಿ. ಹೌದಾ? ಅದ್ರ ಜೊತೆಗೆ ಏನಾಗಿತ್ತು, ಇಂಡಿಯಾದ ಟ್ರೆಡಿಷನಲ್ ಫಿಲಾಸಫಿಕಲ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಕೆಲವೊಂದು ವಿಷಯಗಳ ಮೇಲೂ ಕೂಡ ಅವರಿಗೆ ಏನಿತ್ತು ಅಭಿಮಾನ ಇತ್ತು, ಪ್ರೀತಿ ಇತ್ತು. ವೇದಗಳ ಬಗ್ಗೆ ಓದ್ತಾ ಇದ್ರು, ಉಪನಿಷತ್ಗಳ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇದ್ರು. ಹೌದಾ? ಸ್ಟೇಟ್ಮೆಂಟ್ ಏನಿದೆ ಇವಾಗ ಸರಿಯಾಗಿತ್ತು. ಹಿ ಡಿಸೈರ್ಡ್ ಹಿಸ್ ಕಂಟ್ರಿಮೆನ್ ಟು ಅಕ್ಸೆಪ್ಟ್ ದ ರ್ಯಾಷನಲ್ ಅಂಡ್ ಸೈಂಟಿಫಿಕ್ ಅಪ್ರೋಚ್. ತಾರ್ಕಿಕತೆ ಮತ್ತು ವೈಜ್ಞಾನಿಕವಾಗಿ ಅಂಡ್ ದ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ ಅಂಡ್ ಸೋಷಿಯಲ್ ಇಕ್ವಾಲಿಟಿ ಆಫ್ ಆಲ್ ಮೆನ್ ಅಂಡ್ ವುಮೆನ್. ಅಂದರೆ ಯಾವುದೇ ಒಂದು ಇವಾಗ ಆಚರಣೆಗಳನ್ನ ಮಾಡ್ತಾ ಇರ್ತೀವಿ, ಆ ಆಚರಣೆಗಳನ್ನ ಯಾಕೆ ಮಾಡ್ತೀವಿ? ಸಿಂಪಲ್ ಎಕ್ಸಾಂಪಲ್, ಥ್ರೂಔಟ್ ಹೀಸ್ ಲೈಫ್ ಹಿ ಅಪೋಸ್ಡ್ ದ ಸತಿ ಸಿಸ್ಟಮ್. ಸತಿ ಪದ್ಧತಿಯ ವಿರುದ್ಧ ಅವ್ರು ಏನ್ ಮಾಡಿದ್ದಾರೆ, ಹೋರಾಟವನ್ನ ಮಾಡ್ತಾರೆ. ಅಲ್ಲಿ ಅವರ ರ್ಯಾಷನಾಲಿಟಿನ ಅಪ್ಲೈ ಮಾಡ್ತಾರೆ. ಹೇಗೆ ಅಪ್ಲೈ ಮಾಡಿದ್ರು? ಇವಾಗ ಸತಿ ಪದ್ಧತಿ ಅಂತ ಇತ್ತು, ಹೌದಾ? ಒಂದು ಅನಿಷ್ಟವಾದ ಪದ್ಧತಿ. ಎಲ್ಲಿ ಅದು ನಡೀತಾ ಇತ್ತಲ್ಲ, ಆ ಒಂದು ಘಟನೆ ನಡಿಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರಂತೆ, ವೇದ ಉಪನಿಷತ್ಗಳನ್ನ, ಮಹಾಕಾವ್ಯಗಳನ್ನ ಜನರಿಗೆ ಹೋಗಿ ತೋರಿಸ್ತಾ ಇದ್ರಂತೆ. ಈ ಯಾವುದು ಒಂದು ಗ್ರಂಥಗಳಲ್ಲಿ ಸತಿ ಪದ್ಧತಿ ಬಗ್ಗೆ ಉಲ್ಲೇಖ ಮಾಡಿದರೆ ತೋರಿಸಿ. ಯಾರೋ ಮಾಡಿದಂತಹ ಒಂದು ಆಚರಣೆ ಇದು, ಅದನ್ನ ಯಾಕೆ ಮಾಡ್ಬೇಕು ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಅವರು. ಈ ಆಚರಣೆ ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡ್ಬೇಕು? ಫಿಮೇಲ್ ಇನ್ಫ್ಯಾಂಟಿಸೈಡ್, ಹೆಣ್ಣು ಭ್ರೂಣ ಯಾಕೆ ಇದು, ಆ ಒಂದು ಅನಿಷ್ಟ ಪದ್ಧತಿ ಸಮಾಜದಲ್ಲಿ ಯಾಕೆ ಬಂತು? ಸೊ ಅದನ್ನ ರ್ಯಾಷನಾಲಿಟಿನ ಅಪ್ಲೈ ಮಾಡ್ತಾ ಇದ್ರು. ಸೊ ಜನರಿಗೆ ಕೂಡ ಅದನ್ನ ಹೇಳಿದ್ರು. ಸ್ವಲ್ಪ ವೈಜ್ಞಾನಿಕವಾಗಿ ನೀವೇನ್ ಮಾಡಿ, ಆಲೋಚನೆ ಮಾಡಿ. ಸೈಂಟಿಫಿಕ್ ಅಪ್ರೋಚ್ ಅಂಡ್ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ. ಪ್ರತಿ ಒಬ್ಬರಿಗೂ ಏನ್ ಮಾಡ್ಬೇಕು, ಅವರದೇ ಆದಂತಹ ಗೌರವ ಇರುತ್ತೆ, ಅವರದೇ ಆದಂತಹ ಒಂದು ಮರ್ಯಾದೆಯನ್ನು ಕೊಡಿ, ಗೌರವವನ್ನ ನೀಡಿ. ಯಾವುದೇ ರೀತಿಯಾದಂತಹ ಅಸಮಾನತೆಗಳು ಜನರ ಏನು ಸಮಾಜದಲ್ಲಿ ಇರಬಾರ್ದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಕರೆಕ್ಟ್? ಸಿಂಪಲ್ ಇದೆ ಕ್ವಶನ್. ರಾಜಾರಾಮ್ ಮೋಹನ್ ರಾಯ್ ಹೋರಾಟ ಮಾಡಿದ್ದನೇನು, ಸಮಾಜದಲ್ಲಿದ್ದಂತ ಅನಿಷ್ಟ ಪದ್ಧತಿಗಳ ವಿರುದ್ಧ. ಬೋತ್ 1 and 2. ಸೊ ರಾಜಾರಾಮ್ ಮೋಹನ್ ರಾಯ್ ಮೇಲೆ ಕ್ವಶನ್ ಕೇಳಿದಾರೆ. ಬರೋ ವರ್ಷದಲ್ಲಿ ಏನೋ ಅವ್ರಿಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಮೇಲೆ ಬರ್ಬೋದು, ಸ್ವಾಮಿ ವಿವೇಕಾನಂದರ ಮೇಲೆ ಬರ್ಬೋದು, ಸರ್ ಸೈಯದ್ ಅಹಮದ್ ಖಾನ್ ಮೇಲೆ ಬರ್ಬೋದು, ದಾದಾಬಾಯಿ ನರೋಜಿ ಮೇಲೆ ಬರ್ಬೋದು, ದಯಾನಂದ ಸರಸ್ವತಿ ಮೇಲೆ ಬರ್ಬೋದು. ಸೊ ಪರ್ಸನಾಲಿಟಿ ಮೇಲೆ ಕ್ವಶನ್ ಕೇಳ್ತಾರೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ನಾನ್ ಕೋಆಪರೇಷನ್. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಪರಿಗಣಿಸಿ.
ಕೆಲವೊಂದು ವಿಷಯಗಳು ನಡೆಯುತ್ತೆ, ಘಟನೆಗಳು ನಡೆದೋಯ್ತು. ಯಾವಾಗ ಗಾಂಧೀಜಿ ಯಾವಾಗ ಸೌತ್ ಆಫ್ರಿಕಾದಿಂದ ವಾಪಸ್ ಬರ್ತಾರಲ್ಲ, ಬಂದ ನಂತರ ಏನಾಗುತ್ತೆ ಅಂದ್ರೆ ಚಂಪಾರಣ್ ಇರ್ಬೋದು, ಖೇಡಾ ಇರ್ಬೋದು, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಇರ್ಬೋದು, ಅದರಲ್ಲೆಲ್ಲ ಭಾಗವಹಿಸ್ತಾರೆ. ಆದರೆ ಆ ಒಂದು ಘಟನೆಗಳು, ಆ ಒಂದು ಚಳುವಳಿಗಳು ಏನಾಗಿತ್ತು, ಪ್ರತ್ಯೇಕವಾದಂತ ಕಾರಣಕ್ಕೆ, ಪ್ರತ್ಯೇಕವಾದಂತ ಪ್ರದೇಶಕ್ಕೆ ಸೀಮಿತವಾಗಿದ್ದು. Those movements were restricted to particular region and particular cause. ಹೌದಾ? ಆದರೆ ಅದ ಆದ್ಮೇಲೆ ಏನಾಯ್ತು, ಬ್ರಿಟಿಷ್ ಸರ್ಕಾರದವರು ರಾಲೆಟ್ ಆಕ್ಟ್ ಅಂತ ಒಂದು ಆಕ್ಟ್ ಅನ್ನು ತಗೊಂಡ್ಬಂದ್ರು. ರಾಲೆಟ್ ಕಾಯ್ದೆ ಏನಿತ್ತು ಅದರಲ್ಲಿ, ಯಾವುದೇ ರೀತಿಯಾದಂತ ವಾರೆಂಟ್ ಇಲ್ದೇನೆ ಸರ್ಚ್ ಮಾಡುವುದು ಒಂದು ಪ್ರದೇಶವನ್ನ, ಯಾವುದೇ ರೀತಿಯಾದಂತ ವಾರಂಟ್ ಇಲ್ದೇನೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡುದು, ವಿಚಾರಣೆ ನಡೆಸದೇನೆ 2 ವರ್ಷಗಳ ಕಾಲ ಜೈಲಿಗೆ ಹಾಕೋದಾಗಿರ್ಬೋದು. ಈ ರೀತಿಯಾದಂತಹ ಒಂದು ಕಾನೂನು ತಗೊಂಡ್ರು. ಇದರ ವಿರುದ್ಧ ರಾಲೆಟ್ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ರು. ಮೊದಲ, ಇಟ್ ವಾಸ್ ಹಿಸ್ ಫಸ್ಟ್ ನ್ಯಾಷನಲ್ ಮೂವ್ಮೆಂಟ್. ಯಾವುದು? ರಾಲೆಟ್ ಸತ್ಯಾಗ್ರಹ. ಹೌದಾ? ರಾಲೆಟ್ ಬಿಲ್ 1919 ಏನಾಗಿತ್ತು, 1919 ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವಾಯಿತು. ಹೌದಾ? ಅದು ಆಯ್ತು. ಅದೇ ಟೈಮಲ್ಲಿ ಏನಾಗಿತ್ತು, ಮೊದಲನೇ ಜಾಗತಿಕ ಯುದ್ಧ ಕೂಡ ಮುಗಿದೋಗಿತ್ತು, ಫಸ್ಟ್ ವರ್ಲ್ಡ್ ವಾರ್. ಇದರಿಂದ ಏನಾಯ್ತು, ಖಲೀಫಾ ಅಂದ್ರೆ ಮುಸ್ಲಿಮರ ಧರ್ಮಗುರುವನ್ನ ಕೆಳಗಡೆ ಇಳಿಸಿಬಿಟ್ಟು ಅವರ ಒಂದು ಹಿಡಿತದಲ್ಲಿದ್ದಂತ, ಆಡಳಿತದಲ್ಲಿದ್ದಂತ ಪ್ರದೇಶಗಳನ್ನ ಏನ್ ಮಾಡಿದ್ರು, ಇವರು ಬ್ರಿಟಿಷರು ವಶಪಡಿಸಿಕೊಂಡಿದ್ರು. ಹೌದಾ? ಇದರಿಂದ ಏನಾಯ್ತು, ಭಾರತದಲ್ಲಿ ಖಿಲಾಫತ್ ಚಳವಳಿ ಪ್ರಾರಂಭವಾಯಿತು. ಸೊ ಒಂದು 3 ವಿಷಯಗಳು ಬಂತು. ಯಾವುದು? ರಾಲೆಟ್ ಆಕ್ಟ್, ಜಾಲಿಯನ್ ವಾಲಾಬಾಗ್ ಮೆಸಾಕರ್, ಅದಾದ್ಮೇಲೆ ಖಿಲಾಫತ್ ಇಶ್ಯೂ. 3 ವಿಷಯಗಳನ್ನ ತಗೊಂಡು ಒಟ್ಟಿಗೆ ಏನ್ ಮಾಡ್ತಾರೆ ಗಾಂಧೀಜಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು 1920 ಸ್ಟಾರ್ಟ್ ಮಾಡಿದ್ರು. ಯಾವಾಗ ಅವ್ರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಏನ್ ಮಾಡಿದ್ರು, ಕೆಲವೊಂದು ಕರೆಗಳನ್ನ ಹೇಳ್ತಾರೆ ಜನರಿಗೆ. ಅಂದ್ರೆ ಈ ಒಂದು ಚಳವಳಿ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ವಿಚ್ ಆಫ್ ದ ಕನ್ಸಿಡರ್ ಫಾಲೋಯಿಂಗ್ ಸಬ್ಜೆಕ್ಟ್ಸ್, ಹೌ ಮೆನಿ ಆಫ್ ದ ಅಬವ್ ಪಾರ್ಟ್ಸ್ ಆಫ್ ನಾನ್ ಕೋಆಪರೇಷನ್. ಅಂದ್ರೆ ಜನರಿಗೆ ಹೇಳಿದ್ರು ನಾವ್ ಯಾವ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಇವಾಗ ಈ ಚಳವಳಿಯನ್ನ ಮಾಡ್ಬೇಕು. ಫಸ್ಟ್ ಏನ್ ಹೇಳ್ತಾರೆ, ಬೈಕಾಟ್ ಆಫ್ ಲಾ ಕೋರ್ಟ್ಸ್ ಅಂಡ್ ಫಾರಿನ್ ಫುಡ್. ಅಂದ್ರೆ ಬ್ರಿಟಿಷರಿಗೆ ಸಂಬಂಧ ಅಂದ್ರೆ ಯಾವುದು ನ್ಯಾಯಾಲಯಗಳಿರ್ಬೋದು, ಅವರ ಒಂದು ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟ ಬಟ್ಟೆಗಳನ್ನು ಏನ್ ಮಾಡಿ ಬಹಿಷ್ಕಾರ ಮಾಡಿ. ಅಂದ್ರೆ ನಾನ್ ಕೋಆಪರೇಷನ್, ಅಸಹಕಾರ. ಬ್ರಿಟಿಷರು ಭಾರತದಲ್ಲಿ ಒಂದು 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಲಿಕ್ಕೆ ಕಾರಣ ಏನು, ನಮ್ಮ ಭಾರತೀಯ ಸಹಕಾರ ಆಗುತ್ತೆ, ಇನ್ನು ಬೇಲೆ ಬೇಡ. ಅದೇನು ಅಸಹಕಾರ ಚಳವಳಿ. ಅವ್ರಿಗೆ ಫಂಡ್ ದುಡ್ಡು ಹೋಗುತ್ತೆ ನಾವು ಅವರ ಬಟ್ಟೆಗಳನ್ನ ಖರೀದಿ ಮಾಡಿದಾಗ. ಹೌದಾ? ಅದೇ ಹೇಳಿದ್ರು ಅಬ್ಸರ್ವೆನ್ಸ್ ಆಫ್ ಸ್ಟ್ರಿಕ್ಟ್ ನಾನ್ ವೈಲೆನ್ಸ್. ಗಾಂಧೀಜಿ ಅಂದ್ಮೇಲೆ ನಾನ್ ವೈಲೆನ್ಸ್, ಅಹಿಂಸೆ ಅನ್ನೋದು ಬರಲೇಬೇಕು. ರಿಟೆನ್ಷನ್ ಆಫ್ ಟೈಟಲ್ಸ್ ಅಂಡ್ ಆನರ್ಸ್ ವಿತೌಟ್ ಯೂಸಿಂಗ್ ದೆಮ್ ಇನ್ ಪಬ್ಲಿಕ್. ಏನ್ ಮಾಡ್ತಾರೆ ಇವಾಗ, ಬ್ರಿಟಿಷರು ಕೆಲವೊಂದು ಬಿರುದುಗಳನ್ನ ನೀಡ್ತಾ ಇದ್ರು. ಹೌದಾ? ಉದಾಹರಣೆ, ಗಾಂಧೀಜಿ ಕೆಸರಿ ಹಿಂದ್ ಅಂತ ನೀಡಿದ್ರು, ರವೀಂದ್ರನಾಥ್ ಟಾಗೋರ್ಗೆ ನೈಟ್ಹುಡ್ ಅಂತ ನೀಡಿದ್ರು. ಹೌದಾ? ಜಾಲಿಯನ್ ವಾಲಾಬಾಗ್ ಮೆಸಾಕರ್ ಅದಕ್ಕೆ ವಾಪಸ್ ಕೊಡ್ತಾರೆ ಅದನ್ನ. ಸಿಂಪಲ್ ಇದೆ ತಾನೇ ಇಲ್ಲಿ. ರಿಟೆನ್ಷನ್ ಅಂದ್ರೆ ಏನು, ಇಟ್ಕೊಳ್ಳೋದು. ಆದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಗಾಂಧೀಜಿ ಏನ್ ಮಾಡಿದ್ರು, ಎಲ್ಲ ಅವರು ನೀಡಿದಂತ ಬಿರುದುಗಳು ವಾಪಸ್ ಕೊಡಿ. ನೈಟ್ಹುಡ್ ಆಗಿರ್ಬೋದು, ಕೈಸರಿ ಹಿಂದ್ ಆಗಿರ್ಬೋದು, ವಾಪಸ್ ಕೊಡ್ತಾರೆ, ಹೊರತು ಇಟ್ಕೊಳ್ಳೋದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್ ಇಲ್ಲೇ ಇದೆ, ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಇದೆ ಇದ್ರದ್ದು ಆನ್ಸರ್. ಇವಾಗ ನೀವು ಲಾ ಕೋರ್ಟ್ಸ್ ನ ಬೈಕಾಟ್ ಬಹಿಷ್ಕಾರ ಮಾಡ್ತಾ ಇದ್ದೀರಾ ಅಂದ್ಮೇಲೆ ನಿಮ್ಮ ಕೆಲವೊಂದು ವಿಷಯಗಳಿರುತ್ತೆ. ಇವಾಗ ಅದನ್ನ ಎಲ್ಲಿ ಸಾಲ್ವ್ ಮಾಡಬೇಕು, ಪಂಚಾಯತ್ ಅಲ್ಲಿ ಸಾಲ್ವ್ ಮಾಡಿ. ಡಿಸ್ಪ್ಯೂಟ್, ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್, ನಿಮ್ಮ ಮಧ್ಯೆ ಯಾವ್ದಾದ್ರು ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತ ಕಲಹಗಳಾಗಿರುತ್ತೆ, ಕೋರ್ಟ್ಸಿಗೆ ಹೋಗ್ಬೇಡಿ, ಪಂಚಾಯತ್ ಅಲ್ಲೇ ಏನ್ ಮಾಡಿ, ಮೀಡಿಯೇಷನ್ ಮೂಲಕ ಕೂತ್ಕೊಳ್ಳಿ, ಮಾತಾಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಸೊ ಇದದ ಆನ್ಸರ್ ಇಲ್ಲೇ ಇದೆ. ಸೊ ಇವಾಗ ನೀವು ಅವ್ರೇನ್ ಕೇಳಿದ್ರೆ ಹೌ ಮೆನಿ, ವಿಚ್ ಆಫ್ ದ ಅಂತ ಕೇಳಿಲ್ಲ, ಮೇಲೆ ನೀಡಿರೋ ಯಾವ ಹೇಳಿಕೆ ಅಂತ ಕೇಳಿಲ್ಲ ಅವರು, ಮೇಲೆ ನೀಡಿರುವ ಎಷ್ಟು ಹೇಳಿಕೆಗಳು ಏನಾಗಿದಾವೆ, ಸರಿಯಾಗಿದ್ದಾವೆ. ರಿಟೆನ್ಷನ್ ಆಫ್ ಟೈಟಲ್ಸ್ ತಪ್ಪ. ಅವಾಗ ಏನಾಗುತ್ತೆ ಆನ್ಸರ್ ನಿಮ್ದು, ಆಲ್ ದ 4 ಅಂತೂ ಆಗೋದಿಲ್ಲ, ಓನ್ಲಿ 3. ಹೌ ಮೆನಿ ಆಫ್ ದ ಅಬೋವ್ ವರ್ ಪಾರ್ಟ್ಸ್ ಆಫ್ ನಾನ್ ಕೋಆಪರೇಷನ್. ಅಂದರೆ ಇಲ್ಲಿ ಗಾಂಧೀಜಿ ಈ 3 ಜೊತೆಗೆ ಬೇರೆ ಬೇರೆನೂ ಹೇಳಿದ್ರು. ಬ್ರಿಟಿಷ್ ಸಂಬಂಧಪಟ್ಟಂತಹ ಶಾಲೆಗಳಿರಬಹುದು, ಅದನ್ನು ಕೂಡ ಬಹಿಷ್ಕಾರ ಮಾಡಿ. ಇವಾಗ ಶಾಲೆಗಳನ್ನ ಬಹಿಷ್ಕಾರ ಮಾಡ್ತಾ ಇದ್ರೆ ಅಂದ್ರೆ ಭಾರತೀಯ ಶಿಕ್ಷಣ ಸಿಗ್ಬೇಕು. ಸೊ ಹೀಗಾಗಿ ಏನ್ ಮಾಡಿದ್ರು, ಭಾರತೀಯರ ಕೆಲವೊಂದು ಶಾಲೆಗಳನ್ನ, ವಿದ್ಯಾಲಯಗಳನ್ನ ಏನ್ ಮಾಡಿದ್ರು, ಸ್ಥಾಪನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೌದಾ? ಅದು ಒಂದಿತ್ತು.
ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆಯನ್ನ ಪಾಲನೆ ಮಾಡಬೇಡಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಒಡಕು ಮೂಡುತ್ತೆ, ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಇರ್ಲಿ. ಸೊ ಈ ರೀತಿಯಾದಂತ ಕೆಲವೊಂದು ಕರೆಗಳನ್ನು ನೀಡಿದ್ರು ಯಾರು, ಗಾಂಧೀಜಿ. ಹೌದಾ? ಸೊ ಓನ್ಲಿ 3 ಆನ್ಸರ್ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮತ್ತೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮೇಲೆ ಕೇಳಿದ್ದಾರೆ. ದ ಕಾಂಗ್ರೆಸ್ ಡಿಕ್ಲೇರ್ ದ ಅಟೈನ್ಮೆಂಟ್ ಆಫ್ ಸ್ವರಾಜ್ ಬೈ ಆಲ್ ಲೆಜಿಟಿಮೇಟ್ ಅಂಡ್ ಪೀಸ್ಫುಲ್ ಮೀನ್ಸ್ ಟು ಬಿ ಇಟ್ಸ್ ಆಬ್ಜೆಕ್ಟಿವ್. ಇಲ್ಲಿವರೆಗೂ ಏನಾಗಿತ್ತು, ಸ್ವರಾಜ್ ನಮ್ಗೆ ಬಗ್ಗೆ ಅಷ್ಟೊಂದು ಇರ್ಲಿಲ್ಲ. ಸೆಲ್ಫ್ ಗವರ್ನಮೆಂಟ್ ಕೇಳ್ತಾದ್ರೆ, ಇವಾಗ ಸ್ವರಾಜ್ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಭಾಷಣ ಮಾಡ್ಬೇಕಾದ್ರೆ ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ, ಸ್ವರಾಜ್ ಇನ್ 1 year, 1 ವರ್ಷದಲ್ಲಿ ನಮಗೆ ಏನಾಗ್ಬೇಕು, ಸ್ವರಾಜ್ ಬೇಕು. ಇನ್ ಕೇಸ್ ಅದು ಏನಾದ್ರು ಸಿಗದೇ ಇದ್ರೆ, it was to be means the non-cooperation movement was to be implemented in stages with civil disobedience and non-payment of taxes. ಬ್ರಿಟಿಷ್ ಸರ್ಕಾರ ನಡೀತಾ ಇದ್ದಿದೆ ಯಾರ ತೆರಿಗೆಯಿಂದ, ಭಾರತೀಯರು ನಾವು ಏನ್ ಕಟ್ತಾ ಇದೀವಲ್ಲ ಆ ತೆರಿಗೆಗಳಿಂದ ಏನಾಗ್ತಾ ಇದೆ, ಬ್ರಿಟಿಷ್ ಸರ್ಕಾರ ನಡೀತಾ ಇದೆ. ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ದ ನೆಕ್ಸ್ಟ್ ಸ್ಟೇಜ್ ಓನ್ಲಿ ಇಫ್ ಸ್ವರಾಜ್ ಡಿಡ್ ನಾಟ್ ಕಮ್ ವಿತ್ ಇನ್ ಅ ಇಯರ್ ಅಂಡ್ ದ ಗವರ್ಮೆಂಟ್ ರೆಸಾರ್ಟೆಡ್ ಟು ರೆಪ್ರೆಷನ್. 1 ವರ್ಷದಲ್ಲಿ ನಮಗೇನಾದರೂ ಸ್ವರಾಜ್ ಸಿಗದೆ ಇದ್ದರೆ, ಮತ್ತೆ ನಮ್ಮ ಚಳುವಳಿಯನ್ನ ಸರ್ಕಾರ ದಮನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್. ಒಂದೇ ಸ್ಲೋಗನ್ ಅಲ್ಲಿ ಸ್ವರಾಜ್ ಇನ್ 1 year. ಇದು ಮುಂಚೆ ಹೇಳ್ಬಿಟ್ಟಿದ್ರು ಗಾಂಧೀಜಿ. ಹೌದಾ? ಅಸಹಕಾರ, ಬ್ರಿಟಿಷ್ ಜೊತೆಗೆ ಅಸಹಕಾರ, ಟ್ಯಾಕ್ಸ್ ಕಟ್ಲಿಕ್ಕೆ ಹೋಗ್ಬೇಡಿ. ಟ್ಯಾಕ್ಸೇ ಕಟ್ಟದ ಇದ್ಮೇಲೆ ಬ್ರಿಟಿಷ್ ಸರ್ಕಾರದವರು ಹೇಗೆ ಆಡಳಿತ ನಡೆಸಲಿಕ್ಕೆ ಸಾಧ್ಯ? ಸೊ ವಿಚ್ ಆಫ್ ದ ಅಬೋವ್ ಗಿವನ್ ಸ್ಟೇಟ್ಮೆಂಟ್ಸ್ ಇಸ್ ಆರ್ ಕರೆಕ್ಟ್? ಬೋತ್ 1 and 2. ಸಿಂಪಲ್ ಇದೆ ತಾನೆ. ಅಂದ್ರೆ ಅದ್ರದ್ದು ಎರಡನೇ ಪ್ರಶ್ನೆದ್ದು ಎಕ್ಸ್ಟೆನ್ಷನ್ ಇದು ಮಾತ್ರ. ಸ್ವಲ್ಪ ನಾವು ಅಲ್ಲಿ ಕೇರ್ಫುಲ್ ಆಗಿದ್ರೆ ಮುಗಿತು. ಕಾಮನ್ ಸೆನ್ಸ್ ನ ಅಪ್ಲೈ ಮಾಡೋದು ಅಷ್ಟೇ ಆ ಟೈಮಲ್ಲಿ. ನಮ್ಗೆ ಅದ್ರದ್ದು ಎಕ್ಸ್ಟೆನ್ಷನ್ ಇರುತ್ತೆ. ಹೌದು ಅಲ್ವ? ಸೆಡಿಷನ್ ಮತ್ತೆ ನೋಡಿ, ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಮೇಲೆ ಏನು ಪರ್ಸನಾಲಿಟಿ ಮೇಲೆ ಕ್ವಶನ್ ಕೇಳಿದ್ದಾರೆ, ಮತ್ತೆ ಇಲ್ಲಿ ಗಾಂಧೀಜಿ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ವಾಸ್ ಅ ಫೇಮಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಗಾಂಧೀಜಿ ಅಟ್ ದ ಟೈಮ್ ಆಫ್. ಯಾವ ಒಂದು ಸಮಯದಲ್ಲಿ, ಯಾವ ಒಂದು ಚಳವಳಿಗೆ ಸಂಬಂಧಪಟ್ಟಂತೆ ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್, ಅದು ನನ್ನ ಧರ್ಮವಾಗಿದೆ ಅಂತ ಹೇಳ್ಕೊಳ್ತಾರೆ. ನೋಡಿ ಇಲ್ಲಿ ಘಟನೆಗಳನ್ನು ಕೇಳಿದ್ದಾರೆ. ಚಂಪಾರಣ್ ಸತ್ಯಾಗ್ರಹ 1917 ಆಗುತ್ತೆ, ಎಲ್ಲಿ, ಬಿಹಾರದಲ್ಲಿ. ಆದ್ರೆ ಚಂಪಾರಣ್ ಸತ್ಯಾಗ್ರಹ ಬಗ್ಗೆ ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಟಡಿ ಮಾಡ್ಬೇಕು. ಯಾಕೆ ಆಯ್ತು ಚಂಪಾರಣ್ ಸತ್ಯಾಗ್ರಹ? ಫಾರ್ ಎಕ್ಸಾಂಪಲ್, ಅಲ್ಲಿ ನೀವು ಓದ್ಬೇಕಾದ್ರೆ ಅಲ್ಲಿ ರೈತರು ಬರ್ತಾರೆ. ಶುಕ್ಲಾ ಅಂತ ಹೇಳಿ ಅವ್ರು ಬಂದು ಏನ್ ಮಾಡ್ತಾರೆ, ಆ ರೈತ ಏನ್ ಮಾಡ್ತಾರೆ, ಗಾಂಧೀಜಿಗೆ ಹೇಳ್ತಾರೆ, ಈ ತರ ನಮ್ಮಲ್ಲಿ ತೊಂದರೆ ಆಗಿದೆ. ಅಲ್ಲಿ ಒಂದು ವ್ಯವಸ್ಥೆ ಇತ್ತು, ಪದ್ಧತಿ ಇತ್ತು. ಏನದು, ತೀನ್ ಕಾಟಿಯ ಪದ್ಧತಿ ಅಂತ ಹೇಳಿ, ತೀನ್ ಕಾಟಿಯ ಸಿಸ್ಟಮ್. ಅಂದ್ರೆ ಒಂದು ಗದ್ದೆಯನ್ನ 20 ಭಾಗ ಡಿವೈಡ್ ಮಾಡ್ತಾ ಇದ್ರು ಬ್ರಿಟಿಷರು. 3 ಭಾಗದಲ್ಲಿ ಕಂಪಲ್ಸರಿಯಾಗಿ ಏನ್ ಬೆಳಿಬೇಕು, ಇಂಡಿಗೋ, ನೀಲಿ ಬೆಳೆಯನ್ನ ಬೆಳಿಲೇಬೇಕಾಗಿತ್ತು. ಹೌದಾ? ಆ ನೀಲಿ ಬೆಳೆ ಬಂದಿದ್ ಯಾವಾಗ, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಆ ತೀನ್ ಕಾಟಿಯ ಪದ್ಧತಿ ಅಂದ್ರೆ ಏನು? ಗಾಂಧೀಜಿಯಲ್ಲಿ ಹೋಗ್ತಾರೆ ಚಂಪಾರಣ್ಗೆ. ಚಂಪಾರಣ್ ಹೋದಾಗ ಏನಾಗುತ್ತೆ, ಅಲ್ಲಿ ಮತ್ತೆ ಕಮಿಟಿ, ಇಂಡಿಗೋ ಕಮಿಷನ್ ಅಂತ ಅಪಾಯಿಂಟ್ ಮಾಡ್ತಾರೆ. ಅವಾಗ ಬ್ರಿಟಿಷ್ ಸರ್ಕಾರ ಏನ್ ಹೇಳುತ್ತೆ, ಇಲ್ಲ ಇನ್ಮೇಲಿಂದ ಏನಾಗುತ್ತೆ, ಕಂಪಲ್ಸರಿ ಬೆಳೆಯುವಾಗಿಲ್ಲ. ರೈತರು ತಮಗೆ ಹೇಗೆ ಸ್ವಯಂ ಪ್ರೇರಿತವಾಗಿ ಅವ್ರು ಬೆಳೀತಾ ಇದ್ರೆ ಬೆಳಿಬಹುದು, ಆದ್ರೆ ಕಂಪಲ್ಸರಿ ಇಲ್ಲ ಅಂತ. ಆ ಚಂಪಾರಣ್ ಬಗ್ಗೆ ಓದಿ. ಆ ಚಂಪಾರಣ್ ಓದ್ತಿರ್ಬೇಕಾದ್ರೆ ಅಲ್ಲಿ ಏನ್ ಬರುತ್ತೆ ನಿಮಗೆ, ಕೇಡ ಸತ್ಯಾಗ್ರಹ ಬರುತ್ತೆ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಬರುತ್ತೆ, ಮತ್ತೆ ಇನ್ನೊಂದು ಚಂಪಾರಣ್ ಸತ್ಯಾಗ್ರಹ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಆಕ್ಟ್ ಬೈ ದ ಗಾಂಧೀಜಿ. ನಾಗರಿಕ ಅಸಹಕಾರ ಇದದು ಘಟನೆ, ಅದು ಯಾವುದು, ಚಂಪಾರಣ್. ಯಾಕಂದ್ರೆ ಚಂಪಾರಣ್ ಎಂಟರ್ ಆಗುತ್ತಾ ಮುಂಚೆ ಅಲ್ಲಿನ DC ಬಂದ್ಬಿಟ್ಟು ಗಾಂಧೀಜಿಗೆ ಹೇಳ್ತಾರೆ, ನೀವೇನಾದ್ರೂ ಚಂಪಾರಣ್ ಒಳಗಡೆ ಬಂದ್ರೆ ನಾವು ನಿಮ್ಮನ್ನ ಏನ್ ಮಾಡ್ತೀವಿ, ಅರೆಸ್ಟ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಅಲ್ಲಿನ ಲಾನ ಅವ್ರು ಏನ್ ಮಾಡಿದ್ರು, ಬ್ರೇಕ್ ಮಾಡಿದ್ರು. ಅದಕ್ಕೇನು, ಸಿವಿಲ್ ಡಿಸೊಬಿಡಿಯನ್ಸ್. ಅದೇ ರೀತಿಯಲ್ಲಿ ಖೇಡದಲ್ಲೂ ಆಗುತ್ತೆ, ಅಹಮದಾಬಾದಲ್ಲೂ ಆಗುತ್ತೆ. ಅದ್ರ ಬಗ್ಗೆ ಸ್ಟಡಿ ಮಾಡಿ. ಪಬ್ಲಿಕ್ಲಿ ವೈಲೇಟಿಂಗ್ ಸಾಲ್ಟ್ ಲಾ ಆಟ್ ದಂಡಿ ಮಾರ್ಚ್, ಅದೇ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. 375 ಕಿಲೋಮೀಟರ್, 78 ಜನ ಸಾಬರ್ಮತಿ ಆಶ್ರಮದಿಂದ ದಂಡಿ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಏನ್ ಮಾಡಿದ್ರು, ಒಂದು ಹಿಡಿ ಉಪ್ಪನ್ನ ತಗೊಂಡ್ರು. ಪಬ್ಲಿಕ್ಲಿ ವೈಲೇಟೆಡ್ ದ ಸಾಲ್ಟ್ ಲಾ. ಯಾಕಂದ್ರೆ
ಉಪ್ಪನ್ನ ತಯಾರು ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದಾಗಿ, ಸೆಲ್ ಮಾಡೋದು, ಮಾರಾಟ ಮಾಡೋದಾಗಿ, ಇಟ್ ವಾಸ್ ದ ಮೊನೋಪೊಲಿ ಆಫ್ ದ ಬ್ರಿಟಿಷ್. ಅವರ ಏಕಸ್ವಾಮ್ಯ ಅಧಿಕಾರವಾಗಿಬಿಟ್ಟಿತ್ತು. ಸೊ ಅದರ ಮೇಲೆ ಇದ್ದಂತಹ ತೆರಿಗೆಯ ವಿರುದ್ಧ ಏನ್ ಮಾಡ್ತಾರೆ, ಇಲ್ಲಿ ದಂಡಿ ಮಾರ್ಚ್ ಮಾಡಿದ್ರು. ಹೌದಾ? ಆ ಪಬ್ಲಿಕ್ ಅವಾಗ್ಲೇ ಹೇಳೋದು ಏನು, ಸೆಡಿಷನ್ ಆಗ್ಬೇಕು. ಯಾಕಂದ್ರೆ ನೀವು ಏನಾದ್ರು ಒಂದು ಲಾನ ಬ್ರೇಕ್ ಮಾಡಿದ್ರೆ ಸರ್ಕಾರ ಏನ್ ಮಾಡುತ್ತೆ, ಅವಾಗ ಅರೆಸ್ಟ್ ಮಾಡ್ತಾರೆ. ಹೌದು? ಸೊ ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್. ಅಟೆಂಡಿಂಗ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ 1932. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾವಾಗ ಆಗುತ್ತೆ, ಅದ್ರದ್ದು ಮಹತ್ವ ಏನು, ಫಸ್ಟ್, ಸೆಕೆಂಡ್, ಥರ್ಡ್. ಗಾಂಧಿ ಇರ್ವಿನ್ ಪ್ಯಾಕ್ಟ್, ಡೆಲ್ಲಿ ಪ್ಯಾಕ್ಟ್ ಅಂತ ಕೂಡ ನಾವು ಕರಿತೀವಿ. ಸೊ ಅವ್ರಿಬ್ಬರ ಮಧ್ಯೆ ಏನಾಗಿರುತ್ತೆ, ಒಂದು ಒಪ್ಪಂದ ಆಗುತ್ತೆ. ಯಾರು, ವೈಸ್ರಾಯ್ ಇರ್ವಿನ್ ಮತ್ತೆ ಗಾಂಧೀಜಿ ಮಧ್ಯೆ. ಆ ಒಪ್ಪಂದದಲ್ಲಿ ಏನಿತ್ತು, ಎಲ್ಲಾ ಒಂದು ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಬೇಕು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ನ ನಿಲ್ಲಿಸಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡ್ಬೇಕು, ಇವಾಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಬೇಕು. ಸಾಲ್ಟ್ ಮೇಲೆ ಇದ್ದಂತಹ ಮೊನೋಪೊಲಿ ಏನಿದೆಯಲ್ಲ, ಅದನ್ನ ಏನ್ ಮಾಡ್ಬೇಕು, ತೆಗಿಬೇಕು. ಏಕಸ್ವಾಮ್ಯವನ್ನ, ಆ ಹಕ್ಕನ್ನ ತೆಗೆದು ಹಾಕ್ಬೇಕು, ರದ್ದುಗೊಳಿಸಬೇಕು. ಈ ರೀತಿ ಒಪ್ಪಂದಗಳಾಗಿರುತ್ತೆ. ಸೊ ಗಾಂಧೀಜಿ ಏನ್ ಮಾಡ್ತಾರೆ, ಇವಾಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ನಾನ್ ಕೋಆಪರೇಷನ್ ಇದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಏನ್ ಮಾಡ್ತಾರೆ, ಟೆಂಪ್ರಲಿ ಸ್ಟಾಪ್ ಮಾಡ್ಬಿಟ್ಟು ಲಂಡನ್ ಹೋಗ್ತಾರೆ. ರಾಮ್ಜೆ ಮ್ಯಾಗ್ನರ್ ಯಾರಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅದರಿಂದ ಔಟ್ಕಮ್ ಏನ್ ಬಂತು, ಎಲ್ಲರೂ ಕೂತು ಡಿಸ್ಕಸ್ ಮಾಡಿದಾಗ ಏನ್ ಔಟ್ಕಮ್ ಬಂತು, ಕಮ್ಯುನಲ್ ಅವಾರ್ಡ್. ಆ ಕಮ್ಯುನಲ್ ಅವಾರ್ಡ್ ಅಂದ್ರೆ ಏನು, ಯಾರಿಗೆ ನೀಡಲಾಯ್ತು ಅಲ್ಲಿ ಮತ್ತೆ, ಹೌದಾ ಇಲ್ಲ? ಅಂದ್ರೆ ಈ ರೀತಿ ಇದ್ರ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನಮ್ಗೆ ನೆಕ್ಸ್ಟ್ ಇಯರ್ ಅಲ್ಲಿ ಏನ್ ಕ್ವಶನ್ಸ್ ಬರುತ್ತಲ್ಲ ಅದ್ರ ಬಗ್ಗೆ ಆನ್ಸರ್ಸ್ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ದ ಲಾಂಚ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಯಾಕೆ ಲಾಂಚ್ ಮಾಡಿದ್ರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್? ಇಲ್ಲಿವರೆಗೂ ಅಹಿಂಸೆಯನ್ನ ಹೇಳ್ತಾ ಇದ್ದಂತ ಗಾಂಧೀಜಿ ಡೂ ಆರ್ ಡೈ ಅಂತ ಯಾಕೆ ಹೇಳಿದ್ರಲ್ಲಿ, ಮಾಡಿ ಇಲ್ಲ ಮಡಿ ಅಂತ ಯಾಕೆ ಹೇಳಿದ್ರು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನು ಕಾರಣಗಳಿದಾವೆ ಅಂದ್ರೆ, ಭಾರತೀಯರ ಪರವಾನಗಿಯನ್ನ ತಗೊಳ್ದೇನೆ ಏನ್ ಮಾಡಿದ್ರು, ಭಾರತ ಎರಡನೇ ಜಾಗತಿಕ ಯುದ್ಧದ ಭಾಗ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಘೋಷಣೆ ಮಾಡಿದ್ರು. ಅದರಿಂದ ಆರ್ಥಿಕವಾಗಿ ಆಗಿರ್ಬೋದು ತುಂಬಾ ಭಾರವಾಗಿತ್ತು ನಮ್ಗೆ. ಬೆಂಗಾಲದಲ್ಲಿ ಬರಗಾಲ ಬರುತ್ತೆ, ಎಲ್ಲಾ ಒಂದು ಪ್ರೈಸಸ್ ಏನಾಗಿತ್ತು, ಹೆಚ್ಚಿಗೆ ಆಯ್ತು. ಕ್ರಿಪ್ಸ್ ಮಿಷನ್ ಫೇಲ್ ಆಯ್ತು. ಹೌದು? ಈ ಏನ್ ಕ್ವಶನ್ ಕೇಳಿದಾರ ಇಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಇಲ್ಲಿ ಆಪ್ಷನ್ ಅಲ್ಲಿದೆ. ಆದ್ರೆ 2021 ಏನ್ ಮಾಡಿದ್ದಾರೆ ಗೊತ್ತಾ, ಇದರ ಮೇಲೆ ಔಟ್ಕಮ್ ಅಂದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆ ಒಂದು ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಏನ್ ಡಿಸ್ಕಸ್ ಮಾಡಿದ್ರೆ ಅದ್ರದ್ದು ಔಟ್ಕಮ್ ಮೇಲೆ ಇದು ಕ್ವಶನ್ ಆಗಿದೆ, ಇಲ್ಲ ಆಪ್ಷನ್ ಆಗಿದೆ. ಇದೇ ಡಿಫ್ರೆನ್ಸ್. ಅಂದ್ರೆ ಯಾವ್ದೋ ಒಂದು ಲಾಸ್ಟ್ 4-5 years ಅಲ್ಲಿ ಆಪ್ಷನ್ ಆಗಿದ್ದು 1 ವರ್ಷ ಏನಾಗುತ್ತೆ, ಅದು ಕ್ವಶನ್ ಆಗುತ್ತೆ. ಕ್ವಶನ್ ಆಗಿದ್ದು ಏನಾಗುತ್ತೆ, ಆನ್ಸರ್. ಸಿಂಪಲ್ ಇದೆ. ಸೊ ಪಬ್ಲಿಕ್ ದ ಸಾಲ್ಟ್ ಲಾಯ್ಡ್ ದಂಡಿ. Subsequent to which of the following events Gandhiji opposed untouchability and appealed for the eradication from all spheres, decided to include the upliftment of the Harijans in his political and social program. ನೋಡಿ ಇಲ್ಲಿ, attending the second round table conference, ಇದರದ್ದು ಎಕ್ಸ್ಟೆನ್ಷನ್ ಗಾಂಧಿ ಇರ್ವಿನ್ ಅಗ್ರಿಮೆಂಟ್, ಡೆಲ್ಲಿ ಪ್ಯಾಕ್ಟ್. ಸಿಂಪಲ್. ಈ ಒಪ್ಪಂದದ ಮೂಲಕನೇ ಗಾಂಧೀಜಿ ಏನ್ ಮಾಡಿದ್ರಲ್ಲಿ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ತಾರೆ. ಅರೆಸ್ಟ್ ಆಫ್ ದ ಕಾಂಗ್ರೆಸ್ ಲೀಡರ್ಶಿಪ್ ಅಟ್ ದ ಟೈಮ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ದ ಲಾಂಚ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ದ ಅರೆಸ್ಟ್ ಆಫ್ ಕಾಂಗ್ರೆಸ್ ಲೀಡರ್ಶಿಪ್ ಅಟ್ ದ ಟೈಮ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಪ್ರೊಮುಲ್ಗೇಷನ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಇಲ್ಲಿ ಆಪ್ಷನ್ ಆಗಿದೆ. ಪ್ರೀವಿಯಸ್ ಇಯರ್ ಅಲ್ಲಿ ಏನಾಗಿತ್ತು, ಕ್ವಶನ್ ಆಗಿತ್ತು, ಅದ್ರ ಪ್ರಾವಿಷನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಆದ್ರೆ ಕ್ವಶನ್ ಏನ್ ಕೇಳಿದ್ದಾರೆ ಇಲ್ಲಿ, ಅಸ್ಪೃಶ್ಯತೆಯನ್ನ ಹೋರಾಡಿಸೋದು ಅವ್ರದ್ದೇನಾಗಿತ್ತು, ಉದ್ದೇಶ ಆಗಿತ್ತು. ಹರಿಜನರ ಏಳಿಗೆ ಆಗ್ಬೇಕಾಗಿತ್ತು. ಇದು ಯಾವ ಒಂದು ಇನ್ ಈಸ್ ಪೊಲಿಟಿಕಲ್ ಅಂಡ್ ಸೋಷಿಯಲ್ ಪ್ರೋಗ್ರಾಮ್ ಎದ್ರ ಮೂಲಕ ಪ್ರಾರಂಭ ಮಾಡಿದ್ರು. ಹೌದಾ? ಇವಾಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅಲ್ಲೇನಾಗಿತ್ತು, ಅನ್ಟಚಬಲ್ಸ್ ಏನಾಗುತ್ತೆ, ಸಪರೇಟ್ ಎಲೆಕ್ಟೋರೇಟ್, ಪ್ರತ್ಯೇಕ ಮತದಾನದ ಸಪರೇಟ್ ಎಲೆಕ್ಟೋರೇಟ್. ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ, ಅಂದ್ರೆ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಏನಾದ್ರು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಆ ಜನಾಂಗಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಅಲ್ಲಿ ಏನ್ ಮಾಡ್ಬೇಕು, ವೋಟ್ ಹಾಕ್ಬೇಕು. ಇದೇ ಮುಸ್ಲಿಮ್ಸ್ ಕೊಟ್ಟಿದ್ರು,
ಅನ್ಟಚಬಲ್ಸ್ ಕೊಡ್ತಾರೆ, ಆಂಗ್ಲೋ ಇಂಡಿಯನ್ಸ್ ಕೊಟ್ಟಿದ್ರು, ಯುರೋಪಿಯನ್ಸ್ ಕೆಲವೊಂದು ಯುರೋಪಿಯನ್ಸ್ ಕೊಟ್ಟಿದ್ರು, ಕ್ರಿಶ್ಚಿಯನ್ಸ್ ಕೊಡ್ತಾರೆ, ಸಿಖ್ಸ್ ಕೊಡ್ತಾರೆ, ವುಮೆನ್ಸ್ ಕೊಡ್ತಾರೆ, ಹೌದಾ. ಆದ್ರೆ 1932 ಆದ್ಮೇಲೆ ಏನಾಯ್ತು, ಇಲ್ಲಿ ಅನ್ಟಚಬಲ್ಸ್ಗೆ ಸಪರೇಟ್ ಎಲೆಕ್ಟೋರೇಟ್ ಕೊಟ್ಬಿಟ್ರು. ಆದ್ರೆ ಗಾಂಧೀಜಿ ವಾದ ಏನಾಗಿತ್ತಪ್ಪ ಅಂದ್ರೆ, ಅವರನ್ನ ಸಪರೇಟ್ ಎಲೆಕ್ಟೋರೇಟ್ ಕೊಟ್ಟಾಗ ಏನಾಗುತ್ತೆ, ಇನ್ನೂ ಮಾರ್ಜಿನಲೈಸ್ ಆಗ್ತಾರೆ, ಇನ್ನೂ ದೂರ ಹೋಗ್ತಾರೆ. ಆದ್ರೆ ಅವ್ರ ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು, ಯಾರು, ಹರಿಜನರು. ಆದ್ರೆ ನೀವು ಸಪರೇಟ್ ಎಲೆಕ್ಟೋರೇಟ್ ಕೊಟ್ಟಾಗ ಏನಾಗುತ್ತೆ, ಇನ್ನೂ ಅವರು ದೂರವಾಗ್ತಾರೆ, ಆ ಬಿರುಕು ಇನ್ನೂ ಜಾಸ್ತಿ ಆಗುತ್ತೆ. ಅದು ಬೇಡ ನಮಗೆ. ಸಪರೇಟ್ ಎಲೆಕ್ಟೋರೇಟ್ ಬೇಡ, ಇದ್ದಂತಹ ಸೀಟ್ಸ್ ಅಲ್ಲಿ ಏನ್ ಮಾಡಿ ರಿಸರ್ವೇಶನ್ ಜಾಸ್ತಿ ಕೊಡಿ, ಆದ್ರೆ ಜಾಯಿಂಟ್ ಎಲೆಕ್ಟೋರೇಟ್ ಇಲ್ಲಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಪೂನಾ ಪ್ಯಾಕ್ಟ್ ಅವ್ರು ಏನ್ ಮಾಡಿದ್ರು, ವಾಪಸ್ ಬಂದ ನಂತರ ಅಂದ್ರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಥಗಿತಗೊಳಿಸಿ ಏನ್ ಇವಾಗ ಲಂಡನ್ಗೆ ಹೋಗಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಗಿಸ್ಕೊಂಡ್ ಬರ್ತಾರೆ, ಮತ್ತೆ ಅರೆಸ್ಟ್ ಆಗ್ತಾರೆ ಅವರು. ಅದೇ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದಾಗ ಏನಾಗುತ್ತೆ, ಯಾವಾಗ ಅನ್ಟಚೇಬಲ್ಸ್ ಬ್ರಿಟಿಷ್ ಸರ್ಕಾರ ಒಂದು ಸಪರೇಟ್ ಎಲೆಕ್ಟೋರೇಟ್ ಕೊಟ್ಟಲ್ಲ, ಅದರ ವಿರುದ್ಧ ಏನ್ ಮಾಡ್ತಾರೆ, ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ರು ಜೈಲಲ್ಲಿ. ಯಾವಾಗ ಅವ್ರು ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೊಳ್ತಾರಲ್ಲ, ಅವಾಗ ಅವ್ರದ್ದು ಏನಾಯ್ತಪ್ಪ ಅಂದ್ರೆ ಹೆಲ್ತ್ ಡೆಟ್ಯೂರೇಟ್ ಆಗ್ಲಿ ಸ್ಟಾರ್ಟ್ ಆಯ್ತು. ಅವಾಗ ಅಂಬೇಡ್ಕರ್ ಇರ್ಬೋದು, ಮದನ್ ಮೋಹನ್ ಮಾಳವಿಯ, ಇವರೆಲ್ಲರೂ ಸೇರಿ ಏನ್ ಮಾಡ್ತಾರೆ, ಕೆಲವೊಬ್ಬ ನಾಯಕರು ಸೇರಿ ಗಾಂಧೀಜಿ ಹೋಗಿ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಈ ರೀತಿ ಉಪವಾಸ ಮಾಡಬೇಡಿ, ನಿಮ್ಮ ಒಂದು ಏನು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ, ಮಾಡಬೇಡಿ. ಅವಾಗ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಮಧ್ಯೆ ಆದಂತ ಒಂದು ಒಪ್ಪಂದ ಯಾವುದು, ಪುಣಾ ಒಪ್ಪಂದ. ಸೊ ಆವಾಗ್ಲೇ ಏನ್ ಮಾಡ್ತಾರೆ, ಪ್ರಾವಿನ್ಸಸ್ ಅಲ್ಲಿ, ಪ್ರಾಂತ್ಯಗಳಲ್ಲಿ 148 ಸೀಟ್ಸ್ ಏನಾಗುತ್ತೆ ಇವಾಗ ರಿಸರ್ವ್ ಮಾಡ್ತಾರೆ. ಯಾರಿಗೆ, ಅನ್ಟಚೇಬಲ್ಸ್. ಅದ್ರಲ್ಲಿ ಸಪರೇಟ್ ಎಲೆಕ್ಟೋರೇಟ್ ಇರೋದಿಲ್ಲ, ಏನಿರುತ್ತೆ, ಜಾಯಿಂಟ್ ಎಲೆಕ್ಟೋರೇಟ್. ಅದ್ಯಾವುದು, ಪೂನಾ ಪ್ಯಾಕ್ಟ್. ಹಿ ವಾಂಟೆಡ್ ಟು ಅಪ್ಲಿಫ್ಟ್. ಜೈಲಲ್ಲಿ ಇರ್ಬೇಕಾದ್ರೆ 1932 ಸೆಪ್ಟೆಂಬರ್ದಲ್ಲಿ ಅವ್ರು ಏನ್ ಮಾಡಿದ್ರು, ಇವಾಗ ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಲ್ ಇಂಡಿಯಾ ಅನ್ಟಚೇಬಿಲಿಟಿ ಲೀಗ್ ನ ಸ್ಟಾರ್ಟ್ ಮಾಡ್ತಾ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ. 1933ದಲ್ಲಿ ಹರಿಜನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅದೇ ಒಂದು ಹೆಸರಿನಿಂದ ಏನ್ ಮಾಡಿದ್ರು, ಒಂದು ವಾರ ಪತ್ರಿಕೆಯನ್ನು ಇನ್ ಕೂಡ ಅವ್ರು ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅಂದ್ರೆ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ. ಅಂದ್ರೆ ಫಾಲೋಯಿಂಗ್ ಇವೆಂಟ್ಸ್ ಅಪೋಸ್ ಅನ್ಟಚ್ ಅಪೀಲ್ ಫಾರ್ ಇರಾಡಿಕೇಶನ್, ಸಮಾಜದಲ್ಲಿದ್ದಂತಹ ಆ ಒಂದು ಅಸ್ಪೃಶ್ಯತೆಯ ಅನ್ನೊಂದು ಅನಿಷ್ಟ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಎಲ್ಲಿಂದ ಪ್ರಾರಂಭ ಮಾಡಿದಂದ್ರೆ ಪೂನಾ ಪ್ಯಾಕ್ಟ್ ಇಂದ ಪ್ರಾರಂಭ ಮಾಡಿ. ಅದೇ ಗಾಂಧಿ ಎರಿವಿನ ಅಗ್ರಿಮೆಂಟ್. ಏನ್ ಹೇಳ್ತಾರೆ ಗಾಂಧಿ ಎರಿವಿನ ಅಗ್ರಿಮೆಂಟ್ ಅಥವಾ ಡೆಲ್ಲಿ ಪ್ಯಾಕ್ಟ್ ಅಲ್ಲಿ, ಎಲ್ಲ ರಾಜಕೀಯ ಕೈದಿಗಳನ್ನ ಏನ್ ಮಾಡಿ ರಿಲೀಸ್ ಮಾಡಿ, ಉಪ್ಪಿನ ಮೇಲೆ ಇದ್ದಂತ ತೆರಿಗೆಯನ್ನು ರದ್ದುಗೊಳಿಸಿ, ಏಕಸ್ವಾಮ್ಯವನ್ನು ರದ್ದುಗೊಳಿಸಿ, ನಾವು ಇದರಿಂದ ಏನಾಗ್ತೀವಿ, ಭಾಗವಹಿಸ್ತೀವಿ. ಅಲ್ಲಿ 2ನೇ ದುಂಡು ಮೇಜಿನ ಸಭೆಯಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾ. ಕ್ವಶನ್ಸ್ ನೋಡಿ ಯಾವ ರೀತಿ ಕೇಳ್ತಾ ಇದ್ರೆ, ಎಕ್ಸ್ಟೆನ್ಷನ್ ಕೇಳ್ತಾ ಇದ್ದಾರೆ. ಅಂದ್ರೆ ಕನ್ಸೆಪ್ಟ್ಸ್ ಇದಾವೆ ಇಲ್ಲಿ, ಫ್ಯಾಕ್ಟ್ಸ್ ಇದಾವೆ, ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡಿ ಕಂಪ್ಲೀಟ್ಲಿ ಏನಿದೆ, ಇದು ಫ್ಯಾಕ್ಚುಯಲ್ ಇದೆ. ಕನ್ಸಿಡರ್ ದಿ ಫಾಲೋಯಿಂಗ್ ಫ್ರೂಟ್ಸ್, ಪಪಾಯ, ಪೈನಾಪಲ್, ಗುವಾ. How many of the above were introduced in India by the Portuguese in India in the 16th and 17th century? 16 ಮತ್ತೆ 17 ಶತಮಾನದಲ್ಲಿ ಭಾರತಕ್ಕೆ ಬಂದಂತ ಪೋರ್ಚುಗೀಸರು ಭಾರತದಲ್ಲಿ ಕೆಲವೊಂದು ಹಣ್ಣು ಮತ್ತು ತರಕಾರಿ ತಗೊಂಡ್ ಬರ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ಪಪಾಯ, ಪೈನಾಪಲ್, ಗುವಾ. ಸ್ವೀಟ್ ಪೊಟ್ಯಾಟೊ, ನಾವು ಗೆಣಸು ಅಂತ ಏನ್ ಕರಿತೀವಲ್ಲ ಅದು ಆಗಿರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಅದು ಮೆಣಸಿನಕಾಯಿ. ಈ ರೀತಿಯಾದಂತ ಹಣ್ಣು ಮತ್ತು ತರಕಾರಿಗಳನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯಿಸ್ತಾರೆ. ಸೊ ಇಲ್ಲಿ ಮತ್ತೆ ಯಾವ ರೀತಿ ಇಲ್ಲಿ ಪ್ರಶ್ನೆ ಬರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಡಚ್ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಅವರ ಮೊದಲನೇ ಮತ್ತು 2ನೇ ಫ್ಯಾಕ್ಟ್ ಕ್ವಶನ್ ಕೇಳಿದ್ದಾರೆ. ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ದರ್ ಫಸ್ಟ್ ಫ್ಯಾಕ್ಟರಿ ಅಟ್ ಮಸೂಲಿಪಟ್ಟಣಂ ಅಂತ ಕೇಳಿದ್ದಾರೆ. ಏನು, ಫಸ್ಟ್ ಫ್ಯಾಕ್ಟರಿ ಸೂರತ್, ಬಟ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ ಸೌತ್ ಇಂಡಿಯಾ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾಗಿದೆ ಮಸೂಲಿಪಟ್ಟಣಂ. ಸೊ ಫಸ್ಟ್ ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡಿದಂತ ಕೇಳ್ತಾರೆ. ಅದೇ ಬ್ರಿಟಿಷರ್ಸ್ ಮೇಲೆ ಫರ್ಮಾನ್ ಮೇಲೆ ಕ್ವಶನ್ ಕೇಳ್ತಾರೆ. 1717 ಫರ್ಮಾನ್, ಫರೋಕ್ಸಿಯಾರ್ ಕೊಡ್ತಾನಲ್ಲ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸಿರಾಜ್ ಉದ್ದೌಲಾ ಮೇಲೆ ಕ್ವಶನ್ ಕೇಳ್ತಾರೆ. ಕೆಲವೊಂದು ಒಪ್ಪಂದಗಳು, ಯಾವ ಒಪ್ಪಂದದ ಮೂಲಕ ಯಾವ ಒಂದು ಯುದ್ಧ ಕೊನೆ ಆಯಿತು, ಈ ರೀತಿ ಪ್ರಶ್ನೆಗಳನ್ನ ಕೇಳಿ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇದೆ. ಹೌ ಮೆನಿ, ಆಲ್ ದ 3. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಮತ್ತೆ ಪರ್ಸನಾಲಿಟಿ ಮೇಲೆ ಕ್ವಶನ್. ರಾಜಾರಾಮ್ ಮೋಹನ್ ರಾಯ್ ಆದ್ರು, ಗಾಂಧೀಜಿ ಆದ್ರು. ಇಲ್ಲಿ ಮತ್ತೆ ಏನ್ ಮಾಡಿದ್ದಾರೆ, ಪೆರಿಯಾರ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಭಾಸ್ಕರ್ ರಾವ್ ಜಾಧವ್ ಆಗಿರ್ಬೋದು, ದಿನಕರ್ ರಾವ್ ಜವಾಲ್ಕರ್ ಆಗಿರ್ಬೋದು. ಸೆಲ್ಫ್ ರೆಸ್ಪೆಕ್ಟ್. ಪೆರಿಯಾರ್, ಇ ವಿ ರಾಮಸ್ವಾಮಿ ನಾಯ್ಕರ್. 1919
ಕಾಂಗ್ರೆಸ್ ಜಾಯ್ನ್ ಆಗಿರ್ತಾರೆ. ಆದ್ರೆ ಅವ್ರವ್ರ ಮಧ್ಯೆ ಏನೋ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತವೆ. 1925 ಕಾಂಗ್ರೆಸ್ ಅಂತ ಹೊರಗಡೆ ಬರ್ತಾರೆ, ರಿಸೈನ್ ಮಾಡ್ತಾರೆ. ಆ ಒಂದು ಪಕ್ಷವನ್ನ ಬಿಟ್ಟು 1926 ಅವ್ರು ಏನ್ ಮಾಡ್ತಾರೆ, ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ತಮ್ಮದೇ ಆದಂತ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಯಾಕೆ? ಅಲ್ಲಿ ಕೆಲವೊಂದು ದೇವಸ್ಥಾನಗಳಿಗೆ ಏನಾಗಿತ್ತು, ನಿರ್ಬಂಧನೆ ಇತ್ತು. ಅಂದ್ರೆ ಕೆಲವೊಂದು ಜನಾಂಗದವರು ಆ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ. ಅದರ ವಿರುದ್ಧ ಹೋರಾಟವನ್ನ ಮಾಡಿದ್ರು. ವೈಕೋಮ್ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ, ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ದಲ್ಲಿ ಭಾಗವಹಿಸ್ತಾರೆ. ಫೌಂಡರ್ ಆಫ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಸೊ 1926 ಅವರು ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನ ಸ್ಥಾಪನೆ ಮಾಡುವುದರ ಮೂಲಕ ಏನ್ ಮಾಡಿದ್ರು, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಅಂದರೆ ದೇವರನ್ನ ನಂಬ್ತಾ ಇರ್ಲಿಲ್ಲ ಯಾರು? ಪೆರಿಯಾರ್, ಇವಿ ರಾಮಸ್ವಾಮಿ ನಾಯ್ಕ. ಸಮಾಜದಲ್ಲಿದ್ದಂತಹ ಕೆಲವೊಂದು ವರ್ಗದ ಪ್ರಾಬಲ್ಯದ ವಿರುದ್ಧವನ್ನ ಹೋರಾಟವನ್ನ ಮಾಡಿದ್ರು. ಅಂಬೇಡ್ಕರ್ ಬಗ್ಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ನಮ್ಗೆ ಏನಾಗಿದೆ, ಎರಡು ಆಪ್ಷನ್ ಕ್ಲೋಸ್ ಇದಾವೆ. ಒಂದು ಭಾಸ್ಕರ್ ರಾವ್ ಜಾಧವ್, ಇನ್ನೊಂದು ದಿನಕರ್ ರಾವ್. ಭಾಸ್ಕರ್ ರಾವ್ ಜಾಧವ್ ಮತ್ತೆ ದಿನಕರ್ ರಾವ್ ಇಬ್ರು ಮಹಾರಾಷ್ಟ್ರೀಯನ್. ಮಹಾರಾಷ್ಟ್ರದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ, ಇನ್ಸ್ಪೈರ್ಡ್ ಬೈ ದ ಪೆರಿಯಾರ್. ಎಸ್ಪೆಷಲಿ ದಿನಕರ್ ರಾವ್, ಹಿ ವಾಸ್ ಅನ್ ಅಸೋಸಿಯೇಟ್ ಆಫ್ ದ ಇವಿ ರಾಮಸ್ವಾಮಿ ನಾಯ್ಕರ್. ಬೋತ್ ಸ್ಟಾರ್ಟೆಡ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂಡ್ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಮಾಡ್ತಾರೆ ಮತ್ತು ಬ್ರಾಹ್ಮಣೇತರ ಚಳುವಳಿಯನ್ನ ಮಹಾರಾಷ್ಟ್ರದಲ್ಲಿ ಪ್ರಾರಂಭವನ್ನ ಮಾಡಿದ್ರು. ಅಂದ್ರೆ ಇದಕ್ಕೇನಿದೆ ರಿಲೇಟೆಡ್ ಇದು. ಯಾಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂದ ತಕ್ಷಣ ಆಲ್ ದ ಫೋರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡೌನ್ ಟ್ರೋಡನ್. ದಬ್ಬಾಳಿಕೆಗೆ ಒಳಪಟ್ಟಂತಹ, ಹಿಂದುಳಿದ ವರ್ಗಕ್ಕೆ ಒಳಪಟ್ಟಂತಹ ಜನಾಂಗಕ್ಕೆ ಅವರನ್ನು ನಾವು ಏಳಿಗೆ ಮಾಡಲು 4 ಜನ ಕೆಲಸ ಮಾಡ್ತಾರೆ. ಸೊ ಆಪ್ಷನ್ಸ್ ಏನಿದೆ, ಕ್ಲೋಸ್ ಇರುತ್ತೆ. ನೋಡಿ ಇಲ್ಲಿ ಕ್ವಶನ್, ಇಲ್ಲಿ ಪೂನಾ ಪ್ಯಾಕ್ಟ್ ಅಂತ ಕ್ವಶನ್ ಇದೆ, ಇಲ್ಲಿ ಮತ್ತೆ ಅಂಬೇಡ್ಕರ್ ರಿಪೀಟ್ ಆಗಿದ್ದಾರೆ. ಸೊ ಪರ್ಸನಾಲಿಟಿ ಮೇಲೆ ಇಷ್ಟೊಂದು ಕ್ವಶನ್ ಇದೆ. ಸೊ ಹೀಗಾಗಿ ಇದು ಒಂದೇ ನೀವು ಆಪ್ಷನ್ ಸಾಲ್ವ್ ಮಾಡೋದಲ್ಲ, ಆದ್ರೆ ಈ 3 ಜನ ಯಾರು, ಅವ್ರ ಕಾಂಟ್ರಿಬ್ಯೂಷನ್ ಏನು, ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ಏನಿದೆ, ಭಾಸ್ಕರ್ ರಾವ್ ಅವ್ರದ್ದು ಏನಿದೆ, ದಿನಕರ್ ರಾವ್ ಅವ್ರದ್ದೇನೆ, ಅದರ ಮೇಲೆ ವರ್ಕ್ ಮಾಡಿ. ಯಾಕಂದ್ರೆ ಇದೇ ಪ್ರಶ್ನೆಗಳು, ಇದೇ ಆಪ್ಷನ್ ಏನಾಗುತ್ತೆ ನೆಕ್ಸ್ಟ್, ಇವಾಗ ಪ್ರಶ್ನೆ ಕನ್ವರ್ಟ್ ಆಗ್ಬೋದಲ್ವಾ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. Who provided the legal defense to the people arrested in the aftermath of ಚೌರಿ ಚೌರಾ ಇನ್ಸಿಡೆಂಟ್? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮೇಲೆ 2 ಪ್ರಶ್ನೆ. ಅದೇ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗೆ ಸಂಬಂಧಪಟ್ಟಂತ ಚೌರಿ ಚೌರಾ ಇನ್ಸಿಡೆಂಟ್ 1922 ಏನಾಗುತ್ತೆ, ಗೋರಖ್ಪುರ್, ಪ್ರೆಸೆಂಟ್ ಏನ್ UP ಇದೆ ಅಲ್ಲ, ಗೋರಖ್ಪುರ್ ಡಿಸ್ಟ್ರಿಕ್ಟ್, ಅಲ್ಲಿದ್ದಂತ ಒಂದು ಪ್ರದೇಶ ಇದು. ಆದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗೆ ಚೌರಿ ಚೌರಾ ಇನ್ಸಿಡೆಂಟ್ ಗೆ ಏನಾದ್ರು ಸಂಬಂಧ ಇತ್ತ? ಸಂಬಂಧನೇ ಇಲ್ಲ. ಯಾಕಂದ್ರೆ ಚೌರಿ ಚೌರದಲ್ಲಿ ಏನು ಒಂದು ಘಟನೆ ನಡೆಯುತ್ತಲ್ಲ, ಏನಾಗಿರುತ್ತೆ ಚೌರಿ ಚೌರದಲ್ಲಿ ಅಂದ್ರೆ, ರೈತರು ಏನ್ ಮಾಡಿದ್ರು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. ಯಾಕೆ? ತೆರಿಗೆ ಹೆಚ್ಚಳವಾಗಿತ್ತು. ಆ ಹೆಚ್ಚಿನ ತೆರಿಗೆಯ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಲ್ಲಿನ ಪೊಲೀಸರು ಏನ್ ಮಾಡಿರ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿದಾಗ ಏನಾಗತ್ತೆ, ಅಲ್ಲಿನ ಒಂದು ಪ್ರತಿಭಟನೆ ಮಾಡ್ತಾ ಇದ್ದ ನಾಯಕ ತೀರ್ ಹೋಗ್ತಾರೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಅಲ್ಲಿ ಗಾಯ ಆಗಿರುತ್ತೆ. ಸೊ ಇದರಿಂದ ಕೋಪಗೊಂಡಂತ ಜನ ಏನ್ ಮಾಡಿದ್ರು, ಒಬ್ಬ ಸಬ್ ಇನ್ಸ್ಪೆಕ್ಟರ್ 21 ಜನ ಕಾನ್ಸ್ಟೇಬಲ್ಸ್ ಅವ್ರನ್ನ ಪೊಲೀಸ್ ಒಳಗಡೆ ಹಾಕ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ಗೆ ಏನ್ ಮಾಡಿರ್ತಾರೆ, ಬೆಂಕಿ ಹಚ್ಚಿದ್ರು. 22 ಜನನು ತೀರೋಗಿದ್ರು. ದ ಎಂಟೈರ್ ಪೊಲೀಸ್ ಸ್ಟೇಷನ್ ವಾಸ್ ಲಿಟ್ ಅಪ್ ಅಂಡ್ ಬ್ರಾಟ್ ಡೌನ್ ಟು ಆಶಸ್. ಆದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೀತಾ ಇದ್ದಿದ್ದೇನಕ್ಕೆ, ಆ 3 ಘಟನೆಗಳು, ಯಾವ್ದೋ ರಾಲೆಟ್ ಆಗಿರ್ಬೋದು, ಜಾಲಿಯನ್ ವಾಲಾಬಾಗ್ ಆಗಿರ್ಬೋದು, ಖಿಲಾಫತ್ ಆಗಿರ್ಬೋದು. ಆದ್ರೆ ಚೌರಿ ಚೌರದಲ್ಲಿ ನಡೆದದ್ದು ಶಾಂತಿಯುತವಾದಂತಹ ಒಂದು ತೆರಿಗೆ ವಿರುದ್ಧ ಪ್ರತಿಭಟನೆ. ಆದರೆ ಗಾಂಧೀಜಿ ಏನ್ ಮಾಡ್ತಾರಂದ್ರೆ, ಆ ಒಂದು ಚೌರಿ ಚೌರದಲ್ಲಿ ಆದಂತಹ ಘಟನೆ ಏನಿದೆ ಅಲ್ಲ, ಅದ್ರ ಪ್ರಭಾವ ಎಲ್ಲಿ ಆಗ್ಬಾರ್ದು, ಅಸಹಕಾರ ಚಳವಳಿ ಮೇಲೆ ಆಗ್ಬಾರ್ದು, ವಾಪಸ್ ತಗೊಂಡ್ಬಿಟ್ರು. ಯಾವುದು? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಆದರೆ ಚೌರಿ ಚೌರ ಆದಾಗ ಏನಾಯ್ತು, ಇಷ್ಟೆಲ್ಲ ಆಯ್ತು. ಆದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 200 ಜನರ ವಿರುದ್ಧ ಏನಾಗಿತ್ತು, ವಿಚಾರಣೆ ನಡೆಯುತ್ತೆ. ಎಲ್ಲಿ? ನ್ಯಾಯಾಲಯದಲ್ಲಿ, ಕೋರ್ಟ್ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ನಲ್ಲಿ 175 ಜನಕ್ಕೆ ಮರಣ ದಂಡನೆ ವಿಧಿಸ್ತಾರೆ. 175 people were given death sentence. ಆವಾಗ ಆ 175 ಜನರ ಪರವಾಗಿಯಲ್ಲಿ ವಾದವನ್ನ ಮಂಡಿಸಿದಂತ ವಕೀಲರು ಯಾರಂತ ಪ್ರಶ್ನೆ ಕೇಳಿ, ಮದನ್ ಮೋಹನ್ ಮಾಳವ್ಯ, ಕೃಷ್ಣಕಾಂತ್. 175 ಜನರಲ್ಲಿ 150 ಜನರನ್ನ ಅವ್ರು ಏನ್ ಮಾಡ್ತಾರೆ, ಮರಣ ದಂಡನೆಯನ್ನು ತಪ್ಪಿಸ್ತಾರೆ. ಯಾರು? ಮದನ್ ಮೋಹನ್ ಮಾಳವ್ಯ ಮತ್ತೆ ಕೃಷ್ಣ. ಕ್ವಶನ್ ಇಲ್ಲಿ ನೋಡಿ, ಚಿತ್ತರಂಜನ್ ದಾಸ್ ಮೇಲೆ ಕ್ವಶನ್ ಇದೆ. ಇವರು ಕೂಡ ಏನ್ ಮಾಡಿದ್ದಾರೆ,
ಡಿಫೆಂಡ್ ಮಾಡ್ತಾರೆ. ಯಾರನ್ನ ಡಿಫೆಂಡ್ ಮಾಡಿದ್ದಾರೆ? ಔರೋಬಿಂದೋ ಘೋಷ್. ಔರೋಬಿಂದೋ ಘೋಷ್ ಯಾವ ಕೇಸಲ್ಲಿ? ಅಲಿಪುರ್ ಬಾಂಬ್. ಅಲಿಪುರ್ ಬಾಂಬ್ ಕೇಸ್, ಅಲಿಪುರ್ ಕಾನ್ಸ್ಪಿರಸಿ ಕೇಸ್ ಅಂತ ಕೂಡ ಕರೀತಾರೆ ಇದಕ್ಕೆ. ಅಲಿಪುರ್ ಪಿತೂರಿ ಪ್ರಕರಣ ಅಂತ ಕೂಡ ಕರೀತಾರೆ. ಕೆಲವೊಂದು ಪಿತೂರಿ ಪ್ರಕರಣಗಳಿದಾವೆ ಇವಾಗ. ಕಕೋರಿ ಕಾನ್ಸ್ಪಿರಸಿ ಇರ್ಬೋದು, ಅಲಿಪುರ್ ಇರ್ಬೋದು, ಲಾಹೋರ್ ಕಾನ್ಸ್ಪಿರಸಿ ಫಸ್ಟ್ ಬೇರೆ, ಸೆಕೆಂಡ್ ಬೇರೆ. ಹೌದಾ? ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಔರೋಬಿಂದೋ ಘೋಷರ್ನ ಆ ಒಂದು ಕೇಸಲ್ಲಿ ಯಾವುದೇ ರೀತಿಯಾದಂತಹ ಶಿಕ್ಷೆಗೆ ಒಳಪಡದನೆ ಅವ್ರನ್ನ ಬಿಡುಗಡೆ ಮಾಡಿ ಕರ್ಕೊಂಡ್ ಬಂದಂತ ವಕೀಲರು ಅಂದ್ರೆ ಯಾರು? CR ದಾಸ್ ಅವರು. ಹೌದಾ? ಸೈಫುದ್ದೀನ್ ಕಿಚ್ಲು ಯಾರು ಇವರು? ಜಾಲಿಯನ್ ವಾಲಾಬಾಗ್ ಮೆಸಾಕರ್. ಡಾಕ್ಟರ್ ಸೈಫುದ್ದೀನ್ ಕಿಚ್ಲು, ಡಾಕ್ಟರ್ ಸತ್ಯಪಾಲ್ ಇಬ್ರು ಅರೆಸ್ಟ್ ಆಗಿರ್ತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ, ಬೈಸಾಕಿನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಏನಾಗಿರ್ತಾರೆ, ಯಾವುದೇ ಆಯುಧಗಳನ್ನ ಇಲ್ದೇನೆ ಅಲ್ಲಿ ಏನಾಗಿದ್ರು ಜನ ಸೇರಿರ್ತಾರೆ. ಆದರೆ ಪಂಜಾಬ್ ಅಲ್ಲಿ ಏನಾಗಿತ್ತು ಆ ಟೈಮಲ್ಲಿ? ಮಾರ್ಷಿಯಲ್ ಲಾ ಇತ್ತು, ಗುಂಪುಗಾರಿಕೆ, ಒಂದು ಗುಂಪು ಸೇರೋ ಆಗಿರ್ಲಿಲ್ಲ. ಅದೇ ಜಾಲಿಯನ್ ವಾಲಾ ಮೆಸಾಕರ್ ಆಯ್ತು. ಸೈಫುದ್ದೀನ್ ಕಿಚ್ಲು ಸಂಬಂಧನೇ ಇಲ್ಲ. ಖ್ವಾಜಾ ಹಸನ್ ನಿಜಾಮಿ ಸೂಫಿ ಸಂತರು ಇವರು ಎಲಿಮಿನೇಟ್ ಆಯ್ತು. ಮೊಹಮ್ಮದ್ ಅಲಿ ಜಿನ್ನಾ, ಹಿ ಆಲ್ಸೋ ರೆಪ್ರೆಸೆಂಟೆಡ್ ದ ಬಾಲ ಗಂಗಾಧರ್ ತಿಲಕ್. ಯಾವ ಕೇಸು? ಸೆಡಿಷನ್ ಕೇಸ್ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ. ಹಿ ಆಲ್ಸೋ ರೆಪ್ರೆಸೆಂಟೆಡ್ ಭಗತ್ ಸಿಂಗ್ ಇನ್ 1929 ಕೇಸ್. ಭಗತ್ ಸಿಂಗ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ. ಬಾಲ ಗಂಗಾಧರ್ ತಿಲಕ್ ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದೆ ಕ್ವಶನ್ ರೇಸ್ ಆಗ್ಬೋದಲ್ಲ, ಯಾರು ರೆಪ್ರೆಸೆಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ 4 ಆಪ್ಷನ್ ಮೇಲೆ ಬರ್ತದೆ. ಸೈಫುದ್ದೀನ್ ಕಿಚ್ಲು ಯಾರು ಇವ್ರು? ಇವರಿಗೆ ಇಲ್ಲಿ ಯಾಕೆ ಬಂತು ಪ್ರಶ್ನೆ? ಹೌದಾ ಇಲ್ಲ? ನೆಕ್ಸ್ಟ್, ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಆಸ್ ಅರಘಟ್ಟ ವಾಸ್. ಪ್ರತಿ ಸಲನು ಪ್ರಶ್ನೆಯನ್ನು ಏನ್ ಮಾಡ್ತಾರೆ ಅಂದ್ರೆ UPSC ಯಾವ್ದೋ ಒಂದು ಪದವನ್ನ ತಗೊಳ್ತಾರೆ. ಆ ಪದ ಏನನ್ನು ಸೂಚಿಸುತ್ತದೆ ಅಂತ ಕೇಳಿ. ಉದಾಹರಣೆಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ ವಿಷ್ಟಿ. ವಿಷ್ಟಿ ಅಂತ ಪ್ರಶ್ನೆಗೆ ಏನು ಪದದ ಅರ್ಥ ಏನು ಅಂತ ಕೇಳಿದ್ರೆ ಫೋರ್ಸ್ಡ್ ಲೇಬರ್. NCERT ಅಲ್ಲಿ ಕೇಳಿ ಇದೆ ಅದು. ವಿಷ್ಟಿ ಅಂದ್ರೇನು? ಫೋರ್ಸ್ಡ್ ಲೇಬರ್. ಇಲ್ಲಿ ಅರಗಟ್ಟ ಎಲ್ಲಿ? ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ ಕೇಳಿದ್ರು. A water bag made of leather pulled over a pulley. A large wheel with earthen pots tied to the outer ends of its spokes. NCERT based question, simple with picture ಇದೆ NCERT ದಲ್ಲಿ ಇದೆ. ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸ್ಲಿಕ್ಕೆ ಅಂದ್ರೆ ಇದ್ದಂತ ಕೊಳದಿಂದ ನೀರನ್ನ ಲಿಫ್ಟ್ ಮಾಡ್ಲಿಕ್ಕೆ ಇದ್ದಂತದ್ದು ಯಾವ್ದು? ಒಂದು ವೀಲ್. ಮುಂಚೆ ಏನ್ ಮಾಡ್ತಾ ಇತ್ತು? ನೋರಿಯಾ ಅಂತ ಬರ್ತಾ ಇತ್ತು, ಅದು ವೀಲೆ. ಸೊ ಇಲ್ಲಿ ಏನ್ ಮಾಡ್ತಾರೆ? ಜಾನುವಾರುಗಳಿಂದ ಇಲ್ಲ ಜನರೇ ಅವ್ರೇನ್ ಮಾಡ್ತಾ ಇದ್ರು, ಅದನ್ನ ತಿರುಗಿಸ್ತಾ ಇದ್ರು. ನಾವು ಗಾಣ ನೋಡಿರ್ತಾನೆ ಇವಾಗ, ಎಣ್ಣೆ ಗಾಣ. ಅದೇ ರೀತಿಯಾಗಿ ಏನ್ ಮಾಡ್ತಾರೆ? ಡ್ರಿವನ್ ಬೈ ಅನಿಮಲ್ ಅವರ ಹ್ಯೂಮನ್ಸ್. ಸೊ ಆ ಪದ ಏನು ಅಂತ ಕೇಳಿದ್ರೆ, ಅ ಲಾರ್ಜ್ ವೀಲ್ ವಿತ್ ಅರ್ದನ್ ಪಾಟ್ಸ್ ಟೈಟ್ ದ ಔಟರ್ ಎಂಡ್ಸ್ ಆಫ್ ಇಟ್ಸ್ ಸ್ಪೋಕ್ಸ್. ಆ ನೀರನ್ನ ಲಿಫ್ಟ್ ಮಾಡಿ. NCERT ಬೇಸ್ಡ್ ಕ್ವಶನ್, ಸಿಂಪಲ್ ಇದೆ, ಕಂಪ್ಲೀಟ್ಲಿ ಇದೆ, ಫ್ಯಾಕ್ಚುಯಲ್ ಇದೆ. ಸೊ ಫ್ಯಾಕ್ಟ್ಸ್ ಇದೆ, ಕಾನ್ಸೆಪ್ಟ್ಸ್. ಓಕೆ. Who among the following led a successful military campaign against the kingdom of Sri Vijaya? Sri Vijaya, the powerful maritime state which ruled the Malay Peninsula, Sumatra, Java and the neighboring island. ಈಗ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ನಮಗ್ ಗೊತ್ತಿರೋದು ಚೋಳಾಸ್ ಹ್ಯಾಡ್ ದ ಪವರ್ಫುಲ್ ನೇವಿ. ನೌಕಾದಳ ತುಂಬಾ ಬಲಿಷ್ಠವಾಗಿತ್ತು ಅವ್ರು. ಹೌದಾ? ಹೇಳಿದ್ದೇನೆ. ಇಲ್ಲಿ ಯಾಕೆ ಇದನ್ನ ಕೇಳೋ ಪ್ರಶ್ನೆ ಬಂತವ್ರಿಗೆ, ಪೋರ್ಟ್ ಬ್ಲೇರ್ ನ ಏನ್ ಮಾಡಿದ್ರು? ಶ್ರೀ ವಿಜಯಂ ಅಂತ ರೀನೇಮ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್, ಅದಕ್ಕೆ ಶ್ರೀ ವಿಜಯ ಬಂದಿದೆ. ಸೊ ರಿಲೇಟೆಡ್ ಬರುತ್ತೆ. ಅಮಾವಾರ್ಷ, ರಾಷ್ಟ್ರಕೂಟ, ನೃಪತುಂಗ, ಇವನ್ ಬಗ್ಗೆ ಸ್ಟಡಿ ಮಾಡಿ. He went on to rule for around 64 years. ಅಮಾವಾರ್ಷ, ನೃಪತುಂಗ. ಅವಾಗ ರಾಷ್ಟ್ರಕೂಟಜು, ಪಾಲಾಜು, ಪ್ರತಿಹಾರಾಜು 3 ಜನ. ತ್ರಿಪಕ್ಷೀಯ ಹೋರಾಟ, ಟ್ರೈಪಾರ್ಟೈಟ್ ಸ್ಟ್ರಗಲ್. ಯಾಕೆ, ಯಾರಿಗೋಸ್ಕರ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ. ರಾಷ್ಟ್ರಕೂಟರು ಯಾರು, ಅವ್ರ ಕಾಂಟ್ರಿಬ್ಯೂಷನ್ ಏನು, ಅಮಾವಾರ್ಷ ನೃಪತುಂಗನ ಕಾಂಟ್ರಿಬ್ಯೂಷನ್ ಏನು, ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿದಾನೆ. ಹೌದಾ? ಪ್ರತಾಪರುದ್ರ ಕಾಕತೀಯ ಎಲ್ಲಿ ಬರ್ತಾನೆ ಇವನು? ಪೊಲಿಟಿಕಲ್ ಹಿಸ್ಟ್ರಿ. ಮಲಿಕ್ ಕಫೂರ್ ಯಾವಾಗ?
ವಾರಂಗಲ್ ಮೇಲೆ ದಾಳಿಯನ್ನ ಮಾಡ್ತಾನಲ್ಲ, ಅವಾಗಿದ್ದಂತ ರಾಜ ಯಾರು? ಪ್ರತಾಪರುದ್ರ ದೇವ ಕಾಕತಿಯ ಡೈನೆಸ್ಟಿ, ಮೆಡಿವಲ್. ರಾಜೇಂದ್ರ ಫಸ್ಟ್ ಚೋಳ. ಹೌದಾ? ಹೂ ಅಮಂಗ್ ದ ಫಾಲೋಯಿಂಗ್ ಲೆಡ್. ಯಾಕೆ? ವೈ ಹಿ ಲೆಡ್ ದ ಮಿಲಿಟರಿ ಕ್ಯಾಂಪೇನ್? ಯಾಕೆ ಅವ್ರ ಮೇಲೆ ದಾಳಿಯನ್ನ ಮಾಡ್ದ? ಬಿಕಾಸ್ ಆಫ್ ದ ಟ್ರೇಡ್ ವಿತ್ ಚೈನಾ. ಅವರ ಮೇಲೆ ದಾಳಿಯನ್ನ ಮಾಡ್ತಾನೆ. ಅಲ್ಲಿದ್ದಂತ ಒಬ್ಬ ರಾಜನ್ನ ಕೊಲ್ತಾನೆ. ಕೊಂದ್ಬಿಟ್ಟು ಅಲ್ಲಿದ್ದಂತ ರಾಜಕುಮಾರ ಸಂಗ್ರಾಮ್ ಅವನನ್ನ ಏನ್ ಮಾಡ್ತಾನೆ? ವಶಪಡಿಸ್ಕೊಳ್ತಾನೆ, ಅಂದ್ರೆ ಬಂದಿಖಾನೆ ಕಳಿಸ್ತಾನೆ. ಅದಾದ್ಮೇಲೆ ಅವನನ್ನ ಕೊಲ್ಲೋದಿಲ್ಲ. ಏನ್ ಹೇಳ್ತಾನೆ? ನನ್ನ ಅಂಡರದಲ್ಲಿ ಏನ್ ಕೆಲಸ ಮಾಡು, ನಿನ್ನ ರಾಜ್ಯವನ್ನ ನಾನು ನಿನಗೆ ಬಿಟ್ಕೊಡ್ತೀನಿ ಅಂತ. ಸಂಗ್ರಾಮ ಏನ್ ಮಾಡ್ತಾ? ಆಯ್ತು, ನಾನು ನಿನ್ನ ಕೆಳಗಡೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಾಗ ಏನಾಗುತ್ತೆ? ಅವ್ರಿಗೆ ಬಿಟ್ಕೊಡ್ತಾನೆ. ಯಾರು? ಶ್ರೀ ವಿಜಯ ಎಂಪೈರ್ಗೆ. ವಾಪಸ್ ಇವ್ರು ಏನ್ ಮಾಡ್ತಾರೆ? ಅವಾಗ ಶ್ರೀ ವಿಜಯದವರು ಇವ್ರ ಕೆಳಗೆ ಕೆಲಸ ಮಾಡ್ತಾರೆ. ಅಂದ್ರೆ ವ್ಯಾಪಾರಕ್ಕೆ ಅಡ್ಡಿಪಡಿಸ್ತಾ ಇದ್ರು. ವ್ಯಾಪಾರಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾನೆ ಇವಾಗ ರಾಜೇಂದ್ರ ಚೋಳ? ಅವ್ರ ಮೇಲೆ ದಾಳಿಯನ್ನ ಮಾಡ್ತಾನೆ. ವಿಷ್ಣುವರ್ಧನ ಹೊಯ್ಸಳ, ಇದು ಯಾಕೆ ಬಂತು ಅದನ್ನು ಓದಿ. ರೀಸೆಂಟ್ಲಿ ಏನಾಗಿತ್ತು? ಹೊಯ್ಸಳರಿಗೆ ಸಂಬಂಧಪಟ್ಟಂತ 3 ದೇವಸ್ಥಾನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಏನಾಗಿದೆ? ಸೇರ್ಪಡೆ ಆಯಿತು. ಅದರಲ್ಲಿ ಕೆಲವೊಂದು ದೇವಸ್ಥಾನಗಳು, ಚನ್ನಕೇಶವ ದೇವಸ್ಥಾನ ನಿರ್ಮಾಣ ಮಾಡಿದ ಯಾರು? ಅದೇ ಮಲಿಕ್ ಕಫೂರ್ ಹೊಯ್ಸಳರ ಮೇಲೂ ದಾಳಿ ಮಾಡಿರ್ತಾನೆ. ಬಲ್ಲಾಳ ಇರ್ಬೇಕಾದ್ರೆ ಕ್ವಶನ್, ಅಂದ್ರೆ ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಮಾಡಿಬಿಟ್ಟು ಏನ್ ಮಾಡಿದ್ದಾರೆ? ಪ್ರಶ್ನೆಯನ್ನ, ಅಂದ್ರೆ ಸ್ಟ್ಯಾಟಿಕ್ ವಿತ್ ಕರೆಂಟ್ ಅಫೇರ್ಸ್. Who among the following rulers in ancient India had assumed the titles of Matta Vilasa, Vichitra Chitta, Gunabhadra? ಮಹೇಂದ್ರ ವರ್ಮನ್, ಸಿಂಹ ವಿಷ್ಣು, ನರಸಿಂಹವರ್ಮನ್, ಸಿಂಹವರ್. ಇಮ್ಮಡಿ ಪುಲಿಕೇಶಿ ಬರ್ಬೋದು ಈ ಸಲ ಕ್ವಶನ್. ಯಾಕೆ? 1ನೇ ಮಹೇಂದ್ರ ವರ್ಮನ್ ಕೊಂದವನ್ ಯಾರು? ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯಿಂದ ಕೊಂದವನ್ ಯಾರು? ನರಸಿಂಹವರ್ಮನ್ ಫಸ್ಟ್. ಅವನಿಗಿದ್ದಂತ ಬಿರುದುಗಳು ಇಲ್ಲಿ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇದೆ, ಇಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ. ಹೌದಾ? ಯಾರು? 1ನೇ ಮಹೇಂದ್ರ ವರ್ಮನ್. ಅಂದ್ರೆ ರಾಜರು ಹಲವಾರು ಬಿರುದುಗಳನ್ನು ತಗೊಳ್ತಾ ಇದ್ರು. ಉದಾಹರಣೆಗೆ ಇಮ್ಮಡಿ ಪುಲಿಕೇಶಿಗೆ ಏನಿತ್ತು? ದಕ್ಷಿಣ ಪತೇಶ್ವರ, ದಕ್ಷಿಣ ಪತನಾಥ ಅಂತ ಕರಿತಾ ಇದ್ರು. ಯಾಕೆ? ಹರ್ಷವರ್ಧನಿಗೆ ಹೋಗಿ. ಅಂದ್ರೆ ಹಿಸ್ಟ್ರಿನ ನೀವು ಯಾವ ರೀತಿ ಓದ್ಬೇಕಂದ್ರೆ ಘಟನೆಗಳ ಮೇಲೆ ಫೋಕಸ್ ಮಾಡಿ, ಎಂಡ್ ರಿಸಲ್ಟ್ ಮೇಲೆಲ್ಲ. ಹೌದು, ಇವಾಗ ಒಂದು ಯಾವ್ದೋ ಒಂದು ಯುದ್ಧ ನಡೆಯುತ್ತೆ ಅಂದ್ರೆ ಅದಕ್ಕೊಂದು ಕಾರಣಗಳು ಬೇಕಲ್ವಾ? ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತೆ, ಬ್ಯಾಟಲ್ ಆಫ್ ಬಕ್ಸಾರ್ ನಡೆಯುತ್ತೆ. ನರ್ಮದಾ ನದಿ ದಂಡೆಯ ಮೇಲೆ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ್ ಸೋಲಿಸ್ತಾನೆ. ಇವ್ರ ಮೇಲೆ ಯಾಕೆ ದಾಳಿಯನ್ನ ಮಾಡ್ದ? ಪಲ್ಲವಾಸ್ ಬಂತು. ಇವಾಗ ಮೇನ್ಸಲ್ ಕ್ವಶನ್ ಬಂದಿದೆ. ಯಾಕಂದ್ರೆ ದ್ರಾವಿಡ ವಾಸ್ತು ಶೈಲಿಗೆ ಬುನಾದಿಯನ್ನ ಹಾಕಿದವ್ರು ಇವರು. ಏನಿತ್ತು? ಮತ್ತ ವಿಲಾಸ, ವಿಚಿತ್ರ ಚಿತ್ತ. ಅಂದ್ರೆ ಚಿತ್ತ ಏನಿತ್ತಂದ್ರೆ ವಿಚಿತ್ರವಾಗಿತ್ತು ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಯೋಚನೆ ಮಾಡ್ತಾ ಇದ್ದಂತೆ. ಗುಣಭಾರ, ಏನು ಗುಣಭಾರ ಅಂದ್ರೆ ವರ್ಚುವಸ್, ಧರ್ಮನಿಷ್ಠೆ ಆಗಿದ್ದಂತೆ. ಲಲಿತಾಂಕುರ ಅಂತ ಕೂಡ ಕರಿತಾ ಇದ್ರು ಅವನಿಗೆ. ಯಾರಿಗೆ? 1ನೇ ಮಹೇಂದ್ರ ವರ್ಮನ್ಗೆ. ಸಿಂಹ ವಿಷ್ಣು ಯಾರು? ನರಸಿಂಹವರ್ಮನ್. ವಾಪಸ್ ನರಸಿಂಹವರ್ಮನ್ ಏನ್ ಮಾಡ್ತಾನೆ? ಇಮ್ಮಡಿ ಪುಲಿಕೇಶಿ ಇವನನ್ನ ಕೊಂದಿದ್ದಕ್ಕೆ, ತಂದೆಯನ್ನ ಕೊಂದಿದ್ದಕ್ಕೆ ನರಸಿಂಹವರ್ಮನ್ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿಯನ್ನ ಮಾಡ್ತಾನೆ. ಇಮ್ಮಡಿ ಪುಲಿಕೇಶಿಯನ್ನ ಕೊಲ್ತಾನೆ. ಮುಂದಿನ 12 ವರ್ಷಗಳ ಕಾಲ ಏನಾಗುತ್ತೆ? ವಾತಾಪಿ ಅಥವಾ ಬಾದಾಮಿ ಪಲ್ಲವರ ಆಳ್ವಿಕೆ ಒಳಪಡುತ್ತೆ. ಬಾದಾಮಿ ಬಂತು. ಬಾದಾಮಿ ಬಂದ ತಕ್ಷಣ ಅವರ ಒಂದು ವಾಸ್ತುಶಿಲ್ಪ, ಅವರ ಒಂದು ಕಲೆ ಬಾದಾಮಿ, ಆ ಗುಹಾಲಯಗಳು, ಅದರ ಜೊತೆಗೆ ವೇಸರ ಒಂದು ವಾಸ್ತುಶೈಲಿಗೆ ಬುನಾದಿಯನ್ನ ಹಾಕಿದವರು ಯಾರು? ಬಾದಾಮಿ ಚಾಲುಕ್ಯರು. ಅದನ್ನ ಉತ್ತುಂಗಕ್ಕೆ ತಗೊಂಡು ಹೋದವರು ಯಾರು? ಹೊಯ್ಸಳರು ಮತ್ತು ಕಲ್ಯಾಣಿ ಚಾಲುಕ್ಯರು. ಆ ಒಂದು ದ್ರಾವಿಡ ಮತ್ತು ವೇಸರಕ್ಕೆ ವ್ಯತ್ಯಾಸಗಳು ಏನು? ಈ ರೀತಿಯಾಗಿ ಹೋಲಿಸ್ಟಿಕ್ ಆಗಿ ಓದಿ. ಅಂದ್ರೆ ಒಂದೊಂದು ಏನ್ ಹೋಗ್ತೀರಾ, ಎಳೆಯನ್ನ ಬಿಡಿಸ್ತಾ ಹೋಗಿ, ಆ ಎಳೆಯನ್ನು ಹಿಡ್ಕೊಂಡು ಹೋಗಿ. ಹೇಳ್ತಾ ಇರ್ತಾರೆ, ಇಲ್ಲ ಅಷ್ಟು ಓದಿ ಸಾಕು, ಇಷ್ಟು ಓದಿ ಸಾಕು. ಎಷ್ಟು ಓದಿದ್ರು ಸಾಲೋದಿಲ್ಲ ಇದರಲ್ಲಿ. ಆದರೆ ಯಾವ ರೀತಿ ಓದಬೇಕು ಅನ್ನೋದೇನಾಯ್ತು ಮುಖ್ಯ. ಸೊ ಕಂಪ್ಲೀಟ್ಲಿ ಏನಿದೆ? ಇದು ಫ್ಯಾಕ್ಚುಯಲ್ ಇದೆ ಕ್ವಶನ್. ಹೌದಾ? ನೆಕ್ಸ್ಟ್, ಫಾಹೇನ್, ದ ಚೈನೀಸ್ ಪಿಲ್ಗ್ರಿಮ್ ಟ್ರಾವೆಲ್ ಟು ಇಂಡಿಯಾ ಡ್ಯೂರಿಂಗ್ ದ ರೇನ್ ಆಫ್. ಫಾಹೇನ್ ಬರ್ತಾನೆ, ಐತ್ ಸಿಂಗ್ ಬರ್ತಾನೆ, ಹುಯೆನ್ಜಾಂಗ್ ಬರ್ತಾನೆ. ಯಾಕೆ ಬಂದ್ರು ಅವರು? ದೇ ಕೇಮ್ ಇನ್ ಸರ್ಚ್ ಆಫ್ ಬುದ್ಧಿಸ್ಟ್ ಟೆಕ್ಸ್ಟ್ಸ್. ಬುದ್ಧಿಸಂ ಬಗ್ಗೆ ಅವ್ರಿಗೆ ಏನಾಗಿತ್ತು? ತಿಳ್ಕೊಬೇಕಾಗಿತ್ತು. ಬುದ್ಧನಿಗೆ ಸಂಬಂಧಪಟ್ಟಂತ ಹಲವಾರು ಪ್ರದೇಶಗಳಿಗೆ ಭೇಟಿಯನ್ನ ಕೊಡ್ತಾನೆ. ಲುಂಬಿನಿ ಆಗಿರ್ಬೋದು, ಬೋಧಗಯ ಆಗಿರ್ಬೋದು, ಸಾರನಾಥ್ ಆಗಿರ್ಬೋದು, ಗಾಂಧಾರವರೆಗೂ ಕೂಡ ಹೋಗ್ತಾನೆ. ಯಾರ ಒಂದು ಆಳ್ವಿಕೆಯಲ್ಲಿ ಬಂದು? ಸಮುದ್ರಗುಪ್ತ, ಚಂದ್ರಗುಪ್ತ ಟು ಕುಮಾರಗುಪ್ತ ಮತ್ತೆ ಸ್ಕಂದಗುಪ್ತ.
ಬಂದಿದ್ ಯಾರ ಒಂದು ಆಳ್ವಿಕೆಯಲ್ಲಿ? ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಬರ್ತಾನೆ. 375 to 414 ಅವನ ಒಂದು ಕಾಲಘಟ್ಟ. ಆದ್ರೆ ಚಂದ್ರಗುಪ್ತ ಟೂ ಬಗ್ಗೆ ಓದ್ಬೇಕಾದ್ರೆ ಏನ್ ಮಾಡೋದು, ಅವನ ಆಸ್ಥಾನದಲ್ಲಿ ನವರತ್ನ ಇದ್ರು. ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದು? ವರಹಮಿಹಿರ. ಸೊ ಆ ಒಂದು ನವರತ್ನಗಳ ಅವರ ಕಾಂಟ್ರಿಬ್ಯೂಷನ್. ಯಾಕೆ ಗುಪ್ತರ ಬಗ್ಗೆ ಹೇಳಿದ್ದೆ ನಿಮ್ಗೆ, ಗುಪ್ತರ ಮೇಲೆ ಏನದು ಪ್ರಾಚೀನ ಭಾರತ ಇತಿಹಾಸ ಸುವರ್ಣ ಯುಗ ಅಂತ ಕರೀತಾರೆ. ಹೌದಾ? ಸಮುದ್ರಗುಪ್ತ, ದ ಕಿಂಗ್ ಹೂ ಗಾಟ್ ನೆವರ್ ಡಿಫೀಟೆಡ್ ಆನ್ ದ ಬ್ಯಾಟಲ್ ಫೀಲ್ಡ್. ಯುದ್ಧದಲ್ಲಿ ಏನು ಸೋಲನ್ನೇ ಕಾಣದಿರುವಂತ ವ್ಯಕ್ತಿ ಸಮುದ್ರಗುಪ್ತ. ಅವನ ಒಂದು ಹಾದಿಯಲ್ಲೇ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನ ಮಾಡಿದವರು ಹರ್ಷವರ್ಧನ್. ಇವರಿಗೆ ಸಂಬಂಧಪಟ್ಟಂತ ಏನಿರ್ತಾವೆ ಕೆಲವೊಂದು ಶಾಸನಗಳಿದಾವೆ. ಆ ಶಾಸನಗಳಿದಾವೆ. ಕುಮಾರಗುಪ್ತ, ಸ್ಕಂದಗುಪ್ತ ಇವರ ಒಂದು ಆಳ್ವಿಕೆಯಲ್ಲಿ ಏನಾಗಿದೆ, ಹಲವಾರು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗುತ್ತೆ. ವಿಕ್ರಮಶೀಲ, ಉದಾಂತಪುರಿ, ಸೋಮಾಪುರಿ ಬೌದ್ಧ ಧರ್ಮದ ಬಗ್ಗೆ ಕೊಡುಗೆಯನ್ನು ನೀಡ್ತಾರೆ. ಹೌದಾ? ಅವ್ರು ಯಾಕೆ ಕೊನೆಯಾದ್ರು, ಹೇಗೆ ಕೊನೆಯಾದ್ರು? ಹೂಣರ ದಾಳಿ ಆಗುತ್ತೆ ಅಂತ ಹೇಳ್ತೀವಿ. ಆ ಹೂಣರು ಯಾರು? ಫಾಹೇನ್ ಬಂದ್ಬಿಟ್ಟು ಎಲ್ಲೆಲ್ಲಿ ವಿಸಿಟ್ ಮಾಡ್ತಾನೆ. ಈ ರೀತಿಯಾಗಿ 4 ಆಪ್ಷನ್ ಮೇಲೆ ಏನ್ ಮಾಡಿ ಕೆಲಸ ಮಾಡಿ. ಹೌದಾ? ಫಾಹೇನ್ ಬಗ್ಗೆ ಕೇಳಿದ್ದಾರೆ, ಐತ್ ಸಿಂಗ್ ಬಗ್ಗೆ ಕೇಳ್ಬೋದು, ಹುಯೆನ್ ಸಾಂಗ್ ಬಗ್ಗೆ ಕೇಳ್ಬೋದು. ಹುಯೆನ್ ಸಾಂಗ್ ಬಂದಿದ್ದು ಯಾವ ಟೈಮ್ದಲ್ಲಿ? ಹರ್ಷವರ್ಧನ್ ಟೈಮ್ದಲ್ಲಿ. ಇಮ್ಮಡಿ ಪುಲಕೇಶಿ ಇಬ್ರು ಆಸ್ಥಾನಕ್ಕೂ ಭೇಟಿಯನ್ನು ನೀಡ್ತಾನೆ. ಅದರ ಮೇಲೆ ವಿತ್ ರೆಫರೆನ್ಸ್ ಟು ಏನ್ಸಿಯಂಟ್ ಇಂಡಿಯಾ ಕನ್ಸಿಡರ್ ದಿ ಫಾಲೋವಿಂಗ್ ಪೇರ್ಸ್. ನೋಡಿ, ಎದ್ರ ಮೇಲೆ ಕೇಳಿದ್ದಾರೆ? ತಾಣಗಳ ಮೇಲೆ. ಮುಂಚಿನ ವರ್ಷದಲ್ಲಿ ಯಾವ್ದ್ರ ಮೇಲೆ ಕೇಳಿದ್ರು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಕೇಳ್ತಾರೆ. ಇಲ್ಲ ಸ್ಟೋನ್ ಏಜ್ ಮೇಲೂ ಕೇಳಿದ್ದಾರೆ. ಸ್ಟೋನ್ ಏಜ್ ಮೇಲೂ ಕೇಳ್ತಾರೆ. ಮಹಾಜನಪದಗಳು, 16 ಮಹಾಜನಪದಗಳು ಎಲ್ಲಿ ಮೆನ್ಷನ್ ಮಾಡ್ತಾರೆ? ಬುದ್ಧಿಸ್ಟ್ ಮತ್ತೆ ಜೈನ್ ಟೆಕ್ಸ್ಟ್ ಅಲ್ಲಿ ಮೆನ್ಷನ್ ಆಗಿದೆ ನಮ್ಗೆ ಮಹಾಜನಪದಗಳ ಮೇಲೆ. 16 ಮಹಾಜನಪದಗಳು. ಹೌದಾ? ಒಂದೇದು ಯಾವ್ದಿದೆ? ಅಸ್ಮಾಕ. ಹೌದಾ? ಪೋಟಾಲೆ. ಈ ವರ್ಷ ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳಿದ್ದಾರೆ. ಬರೋ ವರ್ಷದಲ್ಲಿ ಏನ್ ಮಾಡ್ಬೋದು ಅವರು? ರಾಜಧಾನಿಯನ್ನ ಕೇಳಬಹುದು. ಅಸ್ಮಾಕ. ವಿಂಧ್ಯ ಪರ್ವತ ಶ್ರೇಣಿ ದಕ್ಷಿಣಕ್ಕೆ ಇದ್ದಂತ ಏಕೈಕ ಮಹಾಜನಪದ ಅಂದ್ರೆ ಅದು ಅಸಾಕ ಅಥವಾ ಅಸ್ಮಾಕ. ಇಟ್ ಈಸ್ ದ ಓನ್ಲಿ ಮಹಾಜನಪದ ವಿಚ್ ಸಿಚುವೇಟೆಡ್ ಆನ್ ದ ಸದರ್ನ್ ಸೈಡ್ ಆಫ್ ದ ವಿಂಧ್ಯನ್ ಹಿಲ್ಸ್. ಉಳಿದಿದ್ದೆಲ್ಲ ಮೇಲೆ ಅದು. ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಂದ್ರೆ ಗೋದಾವರಿ ಬರಲೇಬೇಕು. ಹೌದಾ? ಕಂಬೋಜ, ವಿಪಾಸ ಅಂತ ಇದೆ. ಎಲ್ಲಾದ್ರೂ ಕೇಳಿದರೆ ಸಪ್ತ ಸಾಗರಗಳು. ನೀವು ವೇದಿಕ್ ಓದ್ಬೇಕಾದ್ರೆ ಇದೆ ಅದು. ಬಿಯಾಸ್ ನದಿಗೆ ಋಗ್ವೇದದಲ್ಲಿ ಏನಂತ ಕರೀತಾರೆ? ವಿಪಾಸ್ ಅಂತ ಕರೀತಾರೆ ಬಿಯಾಸ್ ನದಿ. ಅವಾಂತಿ ಮಹಾನದಿ, ಕೋಸಾಲ, ಸರಾಯು. ಆಕ್ಚುಲಿ ಕೋಸಾಲಕ್ಕೆ 2 ರಾಜಧಾನಿಗಳಿದಾವೆ. ಕೋಸಾಲಕ್ಕಿರೋದು 2 ರಾಜಧಾನಿಗಳು, ಸರಾಯು. ಯಾಕಂದ್ರೆ ಸರಾಯು ನದಿಯಿಂದ ಏನಾಗಿದೆ, ಆ ಒಂದು ರಾಜ್ಯ 2 ಭಾಗವಾಗಿ ಏನಾಗಿತ್ತು? ಡಿವೈಡ್ ಆಗಿತ್ತು. ಸೊ ಹೀಗಾಗಿ ಏನಾಗುತ್ತೆ? 2 ನದಿ, ಸರಾಯು ಆಯ್ತು, ಗೋದಾವರಿ ಆಯ್ತು. ಹೌ ಮೆನಿ ಆಫ್ ದ ಪೇರ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್ಲಿ ಮ್ಯಾಚ್? ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇದೆ. ಕರೆಕ್ಟ್ಲಿ ಮ್ಯಾಚ್ 2. ಯಾಕಂದ್ರೆ ನೀವು ಕಂಬೋಜ ಅಂತ ತಗೊಂಡಾಗ ಏನಾಗಿದೆ? ಕಂಬೋಜ ಅಂತ ತಗೊಂಡಾಗಿದೆ, ನದಿ ಬೇರೆ ಇದೆ ಅಲ್ಲಿ, ವಿಪಾಸ ಇಲ್ಲ ಅಲ್ಲಿ. ಹುನಾರ್ ಅಂತ ಬರುತ್ತೆ, ಆ ನದಿ ದಂಡೆ ಮೇಲಿದೆ. ಆ ನದಿ, ಯಾಕಂದ್ರೆ ಯಾವುದೇ ಮಹಾಜನಪದಗಳನ್ನು ತಗೊಳ್ಳಿ, ಪಾಟಲಿಪುತ್ರ, ಮಗಧ, ಯಾವ್ದು? ಗಂಗಾ ಮತ್ತೆ ಸೋನ್. ಅಂದ್ರೆ ನದಿ ಸುತ್ತಮುತ್ತ ಏನ್ ಮಾಡ್ತಾ ಇದ್ರು? ಆಮೇಲೆ ಅವಾಂತಿ ಇದೆ. ಅವಾಂತಿ ಇದೆ. ಅವಾಂತಿ ಇರೋದೆಲ್ಲಿ? ನರ್ಮದಾ. ಯಾಕಂದ್ರೆ ಮಹಾನದಿ ನಮ್ಗೆ ಕೆಳಗಡೆ ಇದೆ, ಆದ್ರೆ ಅವಾಂತಿ ಇರೋದಲ್ಲಿ ಮೇಲೆ. ಸೊ ನದಿಗಳ ಕೇಳಿದ್ದಾರೆ. ಇಲ್ಲ ಒಂದೊಂದು ಸಂಬಂಧಪಟ್ಟಂತ ಕೆಲವೊಂದು ವೈಶಿಷ್ಟ್ಯತೆಗಳಿದಾವೆ ಮಹಾಜನಪದಗಳು, ಅದು ಯಾವುದು? ಅದ್ರ ಮೇಲೆ ವರ್ಕ್ ಮಾಡೋದು ಅಲ್ವಾ? ನೆಕ್ಸ್ಟ್, ದ ಫಸ್ಟ್ ಗಂಧರ್ವ ಮಹಾವಿದ್ಯಾಲಯ ಮ್ಯೂಸಿಕ್ ಟ್ರೈನಿಂಗ್ ಸ್ಕೂಲ್ ವಾಸ್ ಸೆಟ್ ಅಪ್ ಇನ್ 1901 ಬೈ ವಿಷ್ಣು ದಿಗಂಬರ್ ಪಲ್ಸುಕರ್ ಇನ್ ಮಹಾರಾಷ್ಟ್ರದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ? ಭಾರತದಂತ ಒಂದು ಪ್ರವಾಸವನ್ನ ಮಾಡ್ತಾರೆ. ಹಿ ವಾಸ್ ಎ ಮ್ಯೂಸಿಷಿಯನ್ ಬೈ ಪ್ರೊಫೆಷನ್. ಪ್ರವಾಸ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ? ಅಮೃತ್ಸರದಲ್ಲಿ ಸೆಟ್ ಆಗಿರ್ತಾರೆ. ಅಮೃತ್ಸರ್ ಇಂದ ಎಲ್ಲಿ ಹೋಗ್ತಾರೆ ಅವರು? ಲಾಹೋರ್. ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ? ಫಸ್ಟ್ ಮ್ಯೂಸಿಷಿಯನ್. ಮತ್ತೆ ಇನ್ನೊಂದು, ಈ ಒಂದು
ವಿದ್ಯಾಲಯದ ವಿಶಿಷ್ಟತೆ ಏನಂದ್ರೆ ಯಾವ ಒಬ್ಬ ರಾಜ ಇದಕ್ಕೆ ಆಶ್ರಯವನ್ನು ನೀಡಿದ್ದಿಲ್ಲ, ಅನುದಾನವನ್ನು ನೀಡ್ತಾ ಇಲ್ಲ, ಜನರೇ ಅನುದಾನವನ್ನು ನೀಡಿದ್ರು. ಸೊ ಏನ್ ಹೇಳ್ತಾರೆ ಅಂದ್ರೆ ಸ್ಕೂಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್, ಜನರಿಂದ ಜನರಿಗೋಸ್ಕರವಾಗಿ ಇದ್ದಂತಹ ಒಂದು ಶಾಲೆ ಇದು. ಯಾವುದು? ಗಂಧರ್ವ ಮಹಾವಿದ್ಯಾಲಯ. 1901 ಅಲ್ಲಿ ಮಾಡ್ತಾರ. 1908 ಎಲ್ಲಿ? ಬಾಂಬೆದಲ್ಲಿ ಅದರ ಇನ್ನೊಂದು ಶಾಖೆಯನ್ನ ಪ್ರಾರಂಭ ಮಾಡಿದ್ರು. ಯಾರು? ದಿಗಂಬರ್ ಪಲ್ಸಕರ್. ಫ್ಯಾಕ್ಚುಯಲ್ ಇದೆ. ಎಲ್ಲಿ? ಆರ್ಟ್ ಅಂಡ್ ಕಲ್ಚರ್. ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಅಂತ ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಲ್ಲಿ ಮತ್ತೆ ನಿಮ್ಗೆ ಮ್ಯೂಸಿಕ್ ಮೇಲೆ ಆಗಿರ್ಬೋದು, ಡ್ಯಾನ್ಸ್ ಮೇಲೆ ಆಗಿರ್ಬೋದು, ಫೋಕ್ ಆರ್ಟ್ಸ್ ಮೇಲೆ ಆಗಿರ್ಬೋದು, ಪೇಂಟಿಂಗ್ಸ್ ಮೇಲೆ ಆಗಿರ್ಬೋದು. ಯಾಕಂದ್ರೆ ರಜಪೂತ್ ಪೇಂಟಿಂಗ್ಸ್, ಮೇವಾರ್ ಸ್ಕೂಲು, ಮರ್ವಾರ್ ಸ್ಕೂಲ್ ಅಂತ ಏನ್ ಬರುತ್ತೆ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಮೊಘಲ್ ಪೇಂಟಿಂಗ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಯಾವ ರೀತಿಯಾದಂತ ಪೇಂಟ್ಸ್ ನ ಯೂಸ್ ಮಾಡ್ತಾ ಇದ್ರು, ಬ್ರಷ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ರು, ಆ ಒಂದು ಪೇಂಟಿಂಗ್ಸ್ ನ ಥೀಮ್ ಏನಿರ್ತಾ ಇದೆ, ಇದನ್ನೆಲ್ಲ ಕೇಳಿದ್ದಾರೆ. ಅಶೋಕ ಮೇಲೆ ಕ್ವಶನ್ ಇದೆ. ಅಶೋಕನ ಇನ್ಸ್ಕ್ರಿಪ್ಷನ್ ಸಜೆಸ್ಟ್ ಪ್ರಾದೇಶಿಕ, ರಾಜಕೀಯ ಅಂಡ್ ಯುಕ್ತ ವರ್ ದ ಇಂಪಾರ್ಟೆಂಟ್ ಆಫೀಸರ್ಸ್. ಪ್ರತಿ ಸಲನು ಕೇಳ್ತಾರೆ ಆಫೀಸರ್ಸ್ ಮೇಲೆ ಕೇಳ್ತಾರೆ. ಡೆಲ್ಲಿ ಸುಲ್ತಾನೇಟ್ ಅಂತ ಏನ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ. ಯಾವ ರೀತಿ? ಮೀರ್ ಬಕ್ಷಿ ಯಾವ ಡಿಪಾರ್ಟ್ಮೆಂಟ್ ನೋಡ್ತಾರೆ, ಮೀರ್ ಸಾಮಾನ್ ಯಾವ ಡಿಪಾರ್ಟ್ಮೆಂಟ್ ನೋಡ್ತಾರೆ. ವಿಲೇಜ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಲೆವೆಲ್ ಆಫ್ ದ ಸೆಂಟ್ರಲ್. ದೇ ವರ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಅಡ್ಮಿನಿಸ್ಟ್ರೇಟರ್ಸ್. ಎಸ್ಪೆಷಲಿ ಯಾರು? ಪ್ರಾದೇಶಿಕ, ರಾಜಕ ಮತ್ತು ಯುಕ್ತ. ಹೈರಾರ್ಕಿ ಇತ್ತು ಅಲ್ಲಿ. ಎಲ್ಲಿ ಮೆನ್ಷನ್ ಆಗಿದೆ ಇದು? ಏನು 14 ಮೇಜರ್ ಪಿಲ್ಲರ್ಸ್ ಅಂತ ಏನಿದಾವಲ್ಲ ಅದರಲ್ಲಿ ಇದ್ದಂತ 3ನೇ ಪಿಲ್ಲರ್ ಅಲ್ಲಿ ಏನ್ ಮಾಡಿದಾನೆ ಅಶೋಕ, ಇವ್ರ ಬಗ್ಗೆ ಮೆನ್ಷನ್ ಮಾಡಿ. ಇವ್ರ ಕೆಲಸ ಏನಿತ್ತು, ಅಲ್ಲಿನ ಒಂದು ಜಿಲ್ಲೆ ಒಂದು ಆಡಳಿತವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಜುರಿಸ್ಟಿಕ್ಷನ್ ಅಲ್ಲಿ ಧರ್ಮದ ಪ್ರಚಾರ ಮಾಡ್ಬೇಕು. ಯಾವುದು? ಧಮ್ಮ ಪಾಲಿಸಿ ಮಾಡಿದ್ನಲ್ಲ ಅದ್ರ ಪ್ರಚಾರ ಮಾಡಿ. ಅಂದ್ರೆ ಯಾವ ರೀತಿಯಾದಂತ ಜೀವನ, ಆ ಜೀವನ ಶೈಲಿ ಏನಿದೆ ಅಲ್ಲ ಅದನ್ನ ಏನ್ ಮಾಡ್ಬೇಕು, ಇವರು ಪ್ರಚಾರ ಮಾಡ್ಬೇಕು, ಜನರಿಗೆ ತಲುಪಿಸ್ಬೇಕು. ಅಂದ್ರೆ ಆಡಳಿತ ಜೊತೆಗೆ ಏನಾಗಿತ್ತು, ಇವರು ಆ ಧಮ್ಮನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಪ್ರಮೋಟ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಕ್ವಶನ್ ಕೇಳಿದ್ರು. ಮುಘಲ್ಸ್ ಮೇಲೆ ಇದ್ದಂತ ಆಡಳಿತ, ಅದಾದ ಮೇಲೆ ಶಿವಾಜಿ ಟೈಮ್ ಅಲ್ಲಿ ಅವರ ಆಡಳಿತದಲ್ಲೂ ಕೂಡ ಅಷ್ಟ ಪ್ರಧಾನ ಅಂತ ಇದ್ರು. ಅವ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಶ್ರೀಕೃಷ್ಣ ದೇವರಾಯ ಆಸ್ಥಾನದಲ್ಲಿದ್ರು. ಯಾರು? ಅಷ್ಟ ದಿಗ್ಗಜರಿದ್ರು. ಅವ್ರ ಮೇಲೆ ಪ್ರಶ್ನೆ ಅಂದ್ರೆ ವ್ಯಕ್ತಿಗಳು ಯಾರು ಅಂದ್ರೆ ಈ ಟರ್ಮ್ ಏನನ್ನ ತೋರಿಸ್ಕೊಡುತ್ತೆ. ವಿಷ್ಟಿ ಮೇಲೆ ಕೇಳಿದ್ದಾರೆ. ನಿಷ್ಕ ಅಂತ ಬರುತ್ತೆ ಒಂದು ಟರ್ಮ್, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಏನು ನಿಷ್ಕ ಅಂದ್ರೆ? ಗೋಲ್ಡ್ ಕಾಯಿನ್. ಅಂದ್ರೆ ಪರ್ಟಿಕ್ಯುಲರ್ ವರ್ಡ್, ಆ ಪದ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. The famous female figure known as dancing girl found at Mohenjo-daro is made of. ಅಂದ್ರೆ ಯಾವ ಒಂದು ಮೆಟಲ್ ಯೂಸ್ ಮಾಡಿದ್ದಾರೆ? ಕ್ಲೇ, ಬ್ರಾಂಜ್ ಮತ್ತೆ ಗೋಲ್ಡ್ ಅಂತ ಕೇಳಿದ್ದಾರೆ. ಜಾನ್ ಮಾರ್ಷಲ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾರೆ ಗೊತ್ತಾ, ಇದಕ್ಕೆ ಡ್ಯಾನ್ಸಿಂಗ್ ಗರ್ಲ್ ಅಂತ ಹೆಸರು ಕೊಡ್ತಾರೆ. ಯಾಕಂದ್ರೆ ಆ ಒಂದು ಆಕಾರ ಅಂದ್ರೆ ನೃತ್ಯ ಮಾಡುವ ಒಂದು ಆಕಾರದಲ್ಲಿ. ಯಾರು? ಜಾನ್ ಮಾರ್ಷಲ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಆದ್ರೆ ಅದು ಎದರಿಂದ ಮಾಡಿದ್ದಾರೆ? ಬ್ರಾಂಜ್. NCERT ಬೇಸ್ಡ್ ಕ್ವಶನ್ ವಿತ್ ಫಿಗರ್ ಕೂಡ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅಲ್ಲೊಂದು ಟೆಕ್ನಿಕ್ ಕೂಡ ಯೂಸ್ ಮಾಡ್ತಾರೆ, ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು. ಏನದು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್? ಅಲ್ಲಿ ಸಿಕ್ಕಂತ ಬೇರೆ ಬೇರೆ ಸ್ಕಲ್ಪ್ಚರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ಸ್ ಮೇಲೆ, ವಾಸ್ತುಶಿಲ್ಪದ ಮೇಲೆ ಕ್ವಶನ್ ಕೇಳಿದ್ದಾರೆ. ಫೈಸಲ್ ಮೇಲೆ ಕೇಳಬಹುದು ಈ ಸಲ ಅವ್ರು. ಯಾಕಂದ್ರೆ ವಾಸ್ತುಶೈಲಿ ಮತ್ತೆ ಶಿಲ್ಪಕಲೆಗೆ ಫೇಮಸ್ ಆದಂತಹ ಒಂದು ರಾಜಮನೆತನ. ಸೊ ಈ ರೀತಿಯಾಗಿ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ರು, ಕನ್ಸೆಪ್ಟ್ ನ ಜಾಸ್ತಿ ಕೇಳ್ತಾ ಇದ್ರು, ಫ್ಯಾಕ್ಟ್ಸ್ ಕಡಿಮೆ ಇರ್ತಾ ಇತ್ತು. ಆದ್ರೆ ಇವಾಗ ಏನ್ ಮಾಡಿದರೆ ಎರಡರದು ಮಿಶ್ರಣ ಇದೆ. ಇದು ಫ್ಯಾಕ್ಟ್ಸು ಕೇಳ್ತಾ ಇದಾರೆ, ಕನ್ಸೆಪ್ಟ್ಸು ಕೇಳ್ತಾರೆ. ಅಂದ್ರೆ ನಮ್ ಫ್ಯಾಕ್ಟ್ಸ್ ನಮ್ಗೆ ಕನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ, ಫ್ಯಾಕ್ಟ್ಸ್ ನೆನಪಿಲ್ಲ ಅಂದ್ರೆ ಆಗೋದು. ರಿವಿಷನ್ ಮಾಡ್ತಾನೆ ಹೋಗ್ಬೇಕು. ಯಾಕಂದ್ರೆ ಒಂದ್ ದಿವಸ ನೆನಪಿರುತ್ತೆ, 2 ದಿವಸ ನೆನಪಿರುತ್ತೆ, ಆಮೇಲೆ ಇವ್ಯಾಪರೇಟ್ ಆಗುತ್ತೆ ಅಷ್ಟೇ. ಎಸ್ಪೆಷಲಿ ಅಲ್ಲಿ ಫ್ಯಾಕ್ಟ್ಸ್ಗೆ ಸಂಬಂಧ. ಸೊ ಹೀಗಾಗಿ ನೀವೇನ್ ಮಾಡಿ, ಒಂದು ನೀಟಾಗಿ NCERT ಅದ್ರ ಜೊತೆಗೆ ಪ್ರಿವಿಯಸ್ ಕ್ವಶನ್ಸ್ ಇರುತ್ತೆ. ಅದರ ಜೊತೆಗೆ ನಿಮ್ ಕನ್ನಡ ಮೀಡಿಯಂ ಅಲ್ಲಾದ್ರೂ ಬರೀರಿ, ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಬರೀರಿ. ನಿಮ್ಗೆ ಏನಿದೆ ಆಚಾರ್ಯ IAS ಅಕಾಡೆಮಿಯಿಂದ ಏನಿರುತ್ತೆ ಎಲ್ಲದರಕ್ಕೂ, ಅದು ಯಾವುದೇ ಸಬ್ಜೆಕ್ಟ್ ಇರ್ಲಿ, 2 ಮೀಡಿಯಂ ಅಲ್ಲಿ ಏನಿದೆ ನಿಮ್ಗೆ ನೋಟ್ಸ್ ಅವೈಲೇಬಲ್. ಓಕೆ, ನಿಮಗೆ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಕೂಡ ನೀವು ಆಚಾರ್ಯ IAS ಗೆ ಭೇಟಿ ನೀಡಬಹುದು, ಇಲ್ಲ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಮುಂದಿನ ಮತ್ತೆ ಒಂದು ಇದೇ ರೀತಿಯಾಗಿ ಇನ್ನೊಂದು ವರ್ಷದ ಪ್ರಶ್ನೆಗಳನ್ನ ತಗೊಂಡ್ಬಿಟ್ಟು ನಿಮ್ ಮುಂದೆ ಬರ್ತೇನೆ. ಥ್ಯಾಂಕ್ ಯು.